ಶಾಂತಿ. ಇವತ್ತಿನ ಬಾಬ್ದಾದಾರವರ ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲ ಭಗವಂತನ ಮಧುರ ಪ್ರೀತಿಯ ಬ್ರಾಹ್ಮಣ ಕುಲಭೂಷಣ ವಿಶ್ವಕಲ್ಯಾಣಕಾರಿ ಆತ್ಮರಿಗೆ ಬಾಬ್ದಾದಾರವರ ಕಡೆಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ. ಆತ್ಮೀಯರೇ, ಸಂಗಮಯುಗದಲ್ಲಿ ಭಗವಂತನಿಗೆ ನಮ್ಮೆಲ್ಲರ ಮೇಲೆ ಅತೀವವಾದಂಥ ಪ್ರೀತಿ ಇದೆ. ಆ ಕಾರಣದಿಂದ ಬಾಬಾರವರು ನಮಗಾಗಿ ವಿಶೇಷ ತರಗತಿಯನ್ನು ಇಟ್ಟುಕೊಂಡು ಯಾವ ಒಂದು ಅವ್ಯಕ್ತ ಮುರಳಿಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗತ್ತೋ, ಕಬ್ಬಿಣದ ಕಡಲೆ ಆಗತ್ತೋ, ಅದನ್ನು ಸಹಜ ಮಾಡುವಂತಹ ಒಂದು ಪ್ರಯತ್ನವನ್ನು ಬಾಬಾರವರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಆ ಮೂಲಕ ಸಾಧನೆಯನ್ನು ಮಾಡುವಂಥದ್ದು, ವಿಧಿವಿಧಾನವನ್ನು ಹುಡುಕುವಂಥದ್ದು, ಕಾರ್ಯರೂಪದಲ್ಲಿ ತರುವಂಥದ್ದು ನಮಗೆ ಸಹಜವಾಗತ್ತೆ. ಸಮಯದ ಅನುಸಾರ, ನಾಟಕದ ಅನುಸಾರ, ವಿಶೇಷವಾಗಿ ಈ ಪ್ರಪಂಚದ ಪರಿವರ್ತನೆಗೆ ನಿಮಿತ್ತವಾಗಿರುವಂತಹ ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಪಾತ್ರದ ಅನುಸಾರ ಮಕ್ಕಳು ಹೇಗಿರಬೇಕು, ಸಂಗಮಯುಗದ ಆ ಸರ್ವಶ್ರೇಷ್ಠವಾದಂಥ ಸುಖವನ್ನು ಯಾವ ರೀತಿ ಅನುಭವಿಸಬೇಕು, ರಾಜಯೋಗ, ಪುರುಷಾರ್ಥ, ಸಾಧನೆ, ಸೇವೆ ಹೇಗೆ ತೀವ್ರಗತಿಯಲ್ಲಿ ಸಹಜವಾಗಿ ಮುನ್ನಡಿಬೇಕು ಹೇಳುವಂಥ ಒಂದು ಮನೋಭಿಲಾಷೆಯನ್ನು ಇಟ್ಕೊಂಡು ವರ್ತಮಾನ ಸಮಯದ ವಾತಾವರಣ, ವಾಯುಮಂಡಲ, ಮಕ್ಕಳ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರುವಂಥ ಭಗವಂತ ಮುಂದಿನ ಪಾಠದ ಬಗ್ಗೆ ನಮಗೆ ವಿಷಯವನ್ನು ತಿಳಿಸ್ಕೊಡ್ತಾರೆ. ಈ ಮುರಳಿ 2/12/1993 ಮೂಲ ರೂಪದಲ್ಲಿ ಬಾಬಾ ನುಡಿಸಿರುವಂಥ ಒಂದು ಮುರಳಿಯಾಗಿದೆ. ಈ ಮುರಳಿ ಏನು ಹೇಳ್ತಾರೆ ಬಾಬಾ? ಮಕ್ಕಳೇ, ನಂಬರ್ 1 ಬರಬೇಕು ಅಂತಂದರೆ ಗುಣಮೂರ್ತಿರಾಗಿ ಗುಣಗಳನ್ನು ದಾನ ಮಾಡುವಂತಹ ಮಹಾದಾನಿಗಳಾಗಿ. ನಂಬರ್ 1 ಆಗಬೇಕು ಅಂತಂದರೆ ಗುಣಮೂರ್ತರಾಗಿ ಗುಣಗಳನ್ನು ದಾನ ಮಾಡುವಂತಹ ಮಹಾದಾನಿಗಳಾಗಿ. ಹಾಗೆ ನಾವಿವಾಗ ಏನಾಗಿದ್ದೀವಿ, ಬಾಬಾ ಏನು ನಮ್ಮನ್ನು ಬಯಸ್ತಾ ಇದ್ದಾರೆ ಹೇಳೋದು ಪ್ರಶ್ನೆ. ನಾವಿವತ್ತು ಬಾಬನ ಮಗು ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಈಶ್ವರಿ ಸೇವೆಯನ್ನು ಮಾಡ್ತೀವಿ. ಯಾರಿಗೋ ಜ್ಞಾನವನ್ನು ಹೇಳ್ತೀವಿ, ಪಾಂಪ್ಲೆಟ್ಸನ್ನು ಕೊಡ್ತೀವಿ, ಭಗವಂತನ ಮನೆಯ ಪ್ರಸಾದವನ್ನು ತೆಗೆದುಕೊಡ್ತೀವಿ, ಟೋಳಿ ಕೊಡ್ತೀವಿ, ಗಿಫ್ಟ್ ಕೊಡ್ತೀವಿ, ಅಥವಾ ಯಾರಾದರೂ ಏನಾದರೂ ಒಂದು ಸಮಸ್ಯೆಗಳನ್ನು ಹೇಳಿದರೆ ಅದರ ಪ್ರತಿ ಯೋಗವನ್ನು ಮಾಡಿಬಿಟ್ಟು ಅವರಿಗೆ ಸಹಯೋಗವನ್ನು ಕೊಡ್ತೀವಿ. ಅದರಲ್ಲಿ ಏನಾಗತ್ತೆ, ನಾನು ಹೇಳುವಂತಹ ಒಂದು ಅಹಂಭಾವ ಬರುವಂಥ ಸಾಧ್ಯತೆ ಹೇಳುವಂಥದ್ದು ಇರುತ್ತೆ. ನಾನು ಸೇವೆಯನ್ನು ಮಾಡಿದ್ದೇನೆ, ನಾನು ಕೋರ್ಸನ್ನು ಕೊಟ್ಟಿದ್ದೇನೆ, ನಾನು ಬ್ರಹ್ಮಭೋಜನ ಕೊಟ್ಟಿದ್ದೇನೆ, ನಾನು ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೇನೆ ಹೇಳುವಂತಹ ಅಹಂಭಾವ ಬರುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದಾನ ಅಂತಂದ್ರೇನು? ಒಂದ್ಸಲ ನೀವು ಅದನ್ನು ಕೊಟ್ಟ ಮೇಲೆ ಯಾರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾಗಿದ್ದೀರೋ ಅವರಿಂದ ಯಾವುದೇ ರೂಪದ ಸೂಕ್ಷ್ಮ ಸ್ಥೂಲ ರೂಪದ ಯಾವುದೇ ರೂಪದ ವಸ್ತುವನ್ನು ಅಥವಾ ಗಾಯನವನ್ನಾಗಲಿ ಯಾವುದನ್ನು ಕೂಡ ನೀವು ಸ್ವೀಕಾರ ಮಾಡುವ ಹಾಗೆ ಇಲ್ಲ. ದೇದೋ ದಾನ್ ಚೂಟೆ ಗ್ರಹಣ್. ದಾನ ಕೊಟ್ಬಿಟ್ರೆ ಯಾವುದೋ ಜನ್ಮದ ದಾನ ಏನಾಗ್ಬಿಟ್ಟಿದೆ, ದಾನದಿಂದ ನಿಮ್ಮ ಗ್ರಹಣ ಇತ್ತಲ್ಲ, ವಿಕರ್ಮ ಇತ್ತಲ್ಲ, ಅದು ವಿನಾಶ ಆಗ್ತಾ ಇದೆ ಹೇಳಿ ನೀವು ತಿಳ್ಕೊಳ್ಬೇಕಾಗ್ತದೆ. ಹಾಗಿದ್ರೆ ಆ ದಾನವನ್ನು ಯಾವ ರೂಪದಲ್ಲಿ ಕೊಡಬೇಕು, ಯಾವ ವಿಧಿಯಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಎಲ್ಲಿ ಕೊಡಬೇಕು ಹೇಳುವಂಥದ್ದು ಇಲ್ಲಿ ವಿಶೇಷ.
ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಕೇವಲ ದಾನವಲ್ಲ ಮಹಾದಾನ ಅಂತ ಹೇಳ್ತಾರೆ. ಆ ದಾನವನ್ನು ಕೊಡೋದ್ರಿಂದ ನೀವು ಮಹಾನರಾಗಬೇಕು, ಯಾರಿಗೆ ದಾನವನ್ನು ಕೊಡ್ತೀರೋ ಅವರು ಮಹಾನರಾಗಬೇಕು. ಹಾಗಂದ್ರೆ ಆತ್ಮೀಯ ನಿಮ್ಮ ಮನೆ ಹತ್ರ ಭಿಕ್ಷುಕರು ಬರ್ತಾರೆ, ಅವರಿಗೆ ನೀವು ದಾನವನ್ನು ಕೊಡ್ತೀರಾ. ಕೆಲವರು 1 ರೂಪಾಯಿ ಕೊಡ್ಬೋದು, 5 ರೂಪಾಯಿ ಕೊಡ್ಬೋದು. ಅದೇನೇ ಅವರಿಗೆ 1 ಲಕ್ಷವನ್ನು ಕೊಟ್ಬಿಟ್ಟು ಅವರ ಜೀವನದಲ್ಲಿ ಏನಾದರೂ ಬದಲಾವಣೆಗಳಾದರೆ, ಅಂದರೆ 1 ರೂಪಾಯಿ 10 ರೂಪಾಯಿ ಕೊಟ್ಟಾಗ ಏನಾಗತ್ತೆ ಹೇಳಿ, ಅವರು ಒಂದು ಬಾಳೆಹಣ್ಣು ಇನ್ನೂ ಒಂದು ತೊಗೊಂಡ್ಬಿಟ್ಟು ತಿಂತಾರೆ. ಅದೇ 1 ಲಕ್ಷ 2 ಲಕ್ಷವನ್ನು ಕೊಟ್ಟಾಗ ಅವರು ಯಾವುದೇ ರೀತಿ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಿಬಿಟ್ಟು ಜೀವನ ಪೂರ್ತಿ ಆ ವ್ಯಾಪಾರದ ಆಧಾರದಲ್ಲಿ, ನಿಮ್ಮ ಹಣದ ಆಧಾರದಲ್ಲಿ ಜೀವನವನ್ನು ನಡೆಸ್ತಾರೆ. ಇವಾಗ ಜೀವನ ಪೂರ್ತಿ ನಿಮ್ಮನ್ನು ನೆನಪಿಟ್ಕೊಳ್ತಾರೆ ಅವರು. ಅದಕ್ಕೆ ಹೇಳಲಾಗುತ್ತೆ ಮಹಾದಾನ. ಸಣ್ಣ ಪುಟ್ಟ ದಾನ ಆದರೆ ಆ ಸಮಯದಲ್ಲಿ ಮಾಡಿದ್ರೆ ಅವರನ್ನು ಸ್ವೀಕಾರ ಮಾಡಿದ್ರೆ ಆಮೇಲೆ ಏನು ಮಾಡಿಬಿಟ್ರೆ ಅವರು ಮರ್ತು ಬಿಡ್ತಾರೆ. ಹಾಗೆ ಆ ಆತ್ಮನ ಜೀವನ ಮಹಾನ್ ಆಗುವಂಥ ದಾನವನ್ನು ನೀವು ಕೊಡಬೇಕು ಅಂತಂದರೆ ಮಹಾನ್ ಪುರುಷ, ಮಹಾನ್ ಶಕ್ತಿ, ಮಹಾನ್ ವ್ಯಕ್ತಿ ಅವರಿಂದ ದಾನವನ್ನು ಕೊಡಬೇಕಾಗ್ತದೆ. ಉದಾಹರಣೆಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವುದರಲ್ಲಿ ಸಿಗೋದಕ್ಕೆ ಕೋಟ್ಯಾಂತರ ಆತ್ಮಗಳ ಸಹಯೋಗ ಇದೆ. ಆದರೆ ಒಂದು ಆತ್ಮವನ್ನು ಮಾತ್ರ ಮಹಾನ್ ಅಂತ ಹೇಳಿದ್ರು, ಮಹಾತ್ಮ ಗಾಂಧಿ ಅಂತಂದ್ರು. ಯಾಕಂದ್ರೆ ಅಹಿಂಸೆಯ ಮಾರ್ಗದಲ್ಲಿ ಸದಾ ತನಗಾಗಿ ಏನನ್ನೂ ತೆಗೆದುಕೊಳ್ಳದೇನೆ ಸದಾ ಕಾಲ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ತನುಮನ ಧನವನ್ನು ಮುಡುಪಾಗಿಟ್ಬಿಟ್ಟು ಮುಂದುವರೆದು ಬಿಟ್ಟು ಸಣ್ಣ ಮಾರ್ಗದಲ್ಲಿ, ಅಹಿಂಸೆಯ ಮಾರ್ಗದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ನಿಮಿತ್ತವಾಗಿರೋದಕ್ಕೆ ಆ ಆತ್ಮವನ್ನು ಮಹಾನ್ ಅಂದರು. ಮತ್ತು ಅಂದಿನಿಂದ ಇವತ್ತಿನವರೆಗೂ ಕೂಡ ಆ ಆತ್ಮನ ಗಾಯನವಾಗ್ತಾ ಇದೆ. ಎಲ್ಲಿವರೆಗೆ ಆಗ್ಬೋದು? ಕಲಿಯುಗದ ಅಂತ್ಯದವರೆಗೆ ಆಗ್ಬೋದು ಅಷ್ಟೇ. ಹಾಗೆ ಆತ್ಮೀಯರೇ, ನೀವು ಆ ರೀತಿ ಎದುಗಡೆಗಿರುವಂಥ ಆತ್ಮರ ಮಹಾನ್ ಪರಿವರ್ತನೆಗೆ ನಿಮಿತ್ತರಾದರೆ 5,000 ವರ್ಷದವರೆಗೂ ಕೂಡ ಆ ಆತ್ಮಗಳು, ಭಕ್ತರಿರ್ಬೋದು, ನಿಮ್ಮ ಸಹಯೋಗಿ ಬ್ರಾಹ್ಮಣರ ಆತ್ಮರಿರ್ಬೋದು, ಸ್ಥೂಲವಾಗಿ ಸೂಕ್ಷ್ಮವಾಗಿ ಗಾಯನವನ್ನು, ಮಹಿಮೆಯನ್ನು ಮಾಡ್ತಾ ಇರ್ತಾರೆ. ನಿಮಗೆ ಧನ್ಯವಾದವನ್ನು ಹೇಳ್ತಾ ಇರ್ತಾರೆ, ಕೃತಜ್ಞತೆಯನ್ನು ಹೇಳ್ತಾ ಇರ್ತಾರೆ. ಅದಕ್ಕಾಗಿ ದಾನವನ್ನು ಮಾಡಬೇಕು. ಹಾಗಿದ್ರೆ ಮಹಾನ ದಾನ ಯಾವುದು? ಈಗ ಅವರು ಸುಂದರವಾದ ಮಾತನ್ನು ಹೇಳ್ತಾರೆ. ಮಗು ಬಲಗೈಯಲ್ಲಿ ಕೊಟ್ಟಿರುವಂಥ ದಾನ ಎಡಗೈಗೆ ಗೊತ್ತಾಗಬಾರ್ದು. ಅಂದ್ರೆ ನೀನೇನು ದಾನವನ್ನು ಮಾಡ್ತೀಯೋ ಸ್ವತಃ ನಿನಗೆ ಗೊತ್ತಿರಬಾರ್ದು. ನೀನು ಏನು ಕೊಡ್ತಿದ್ದೀಯಾ, ಯಾರಿಗೆ ಕೊಡ್ತಿದ್ದೀಯಾ, ಎಷ್ಟು ಕೊಡ್ತಿದ್ದೀಯಾ, ಅದರಿಂದ ಅವನು ಯಾವ ರೀತಿ ಪ್ರಯೋಜನ ಪಡ್ಕೊಂಡಿದ್ದಾನೆ, ಏನು ಲಾಭ ಪಡ್ಕೊಂಡಿದ್ದಾನೆ ಹೇಳೋದು ನಿನಗೆ ಗೊತ್ತಾಗಬಾರ್ದು. ಹಾಗೆ ನನಗೇನು ಗೊತ್ತಾಗಬೇಕು? ದಾನ ಆಗ್ತಾ ಇದೆ ಹೇಳುವ ವಿಷಯ ಮಾತ್ರ ಗೊತ್ತಾಗಬೇಕೇ ಹೊರತು ಯಾರಿಗೆ ಯಾವಾಗ ಎಷ್ಟು ಹೇಳುವಂಥ ವಿಷಯದ ಒಂದು ಆಸಕ್ತಿ, ಅರಿವು, ಇಚ್ಛೆನೂ ಕೂಡ ನಿನಗೆ ಇರಕೂಡದು. ಅದಕ್ಕೆ ಹೇಳಲಾಗತ್ತೆ ಮಹಾದಾನ ಶ್ರೇಷ್ಠ ದಾನ. ಹಾಗಿದ್ರೆ ಯಾವ ರೀತಿ ಕೊಡಬೇಕು? ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತು, ನೀವು ಭಗವಂತನನ್ನು ನೆನಪು ಮಾಡಿದಾಗ, ಭಗವಂತನಲ್ಲಿ ಮನಸ್ಸನ್ನು ಇಟ್ಟಾಗ ಆತ್ಮ ಇಷ್ಟು ಸುಖ, ಶಾಂತಿ, ಸಂತೋಷ, ಆನಂದ, ನೆಮ್ಮದಿಯ ಅನುಭವ ಮಾಡುತ್ತೆ, ಅನುಭೂತಿಯನ್ನು ಮಾಡುತ್ತೆ. ಅದು ಬೇರೆ ಎಲ್ಲೂ ಕೂಡ ಸುಖ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದರ ಅನುಭವ ನಿಮಗಿದೆ. ಅದೇ ರೀತಿ ನಿಮ್ಮ ಕರ್ಮೇಂದ್ರಿಯಗಳನ್ನು ಕೂಡ ನೀವು ಅವಲೋಕನವನ್ನು ಮಾಡಿದಾಗ ಭಗವಂತನ ಶಕ್ತಿ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ಆತ್ಮದ ಮೂಲಕ ಪ್ರವಾಹ ಆಗಿ ತನು, ಮನ, ಧನದ ಕಡೆ ಪ್ರವಾಹ ಆದಾಗ ಆ ಭಗವಂತನ ಶಕ್ತಿ ಶರೀರದಲ್ಲಿ ಪ್ರವೇಶವಾದಾಗ ಶರೀರದ ಮೂಲಕ ಆತ್ಮ ಎಷ್ಟು ಖುಷಿ ಆಗತ್ತೆ. ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆದ ಮನಸ್ಸೆಷ್ಟು ಖುಷಿ ಆಗತ್ತೆ. ನಿಮ್ಮ ಮುಖದಿಂದ ಈಶ್ವರಿಯ ಜ್ಞಾನ, ಈಶ್ವರಿಯ ಕೋರ್ಸು, ಈಶ್ವರಿಯ ವಿಷಯಗಳು ಬೇರೆಯವರಿಗೆ ತಿಳಿಸಿದಾಗ ನಿಮ್ಮ ಆತ್ಮ ಎಷ್ಟು ತೃಪ್ತವಾಗ್ತದೆ, ಪ್ರಸಾದ. ಹಾಗೆ ಎದುಗಡೆ ಇರುವಂಥ ಆತ್ಮನೂ ಕೂಡ ಹೃದಯಪೂರ್ವಕವಾಗಿ ಎಷ್ಟು ಖುಷಿಯನ್ನು ತೆಗೆದುಕೊಳ್ಳುತ್ತೆ. ಹಾಗೇನೆ ಆ ಒಂದು ಶಕ್ತಿ ಹೇಳುವಂಥದ್ದು ಬೇರೆ ಆತ್ಮಗಳಿಗೆ, ಪಂಚತತ್ವಗಳಿಗೆ, ಈ ಪ್ರಪಂಚದಲ್ಲಿರುವಂಥ ಜಡ ಚೈತನ್ಯ ಎಲ್ಲ ವಸ್ತುಗಳಿಗೆ ತಲುಪಿದಾಗ ಅವರು ಕೂಡ ಖುಷಿಯಾಗ್ತಾರೆ. ಆ ರೀತಿ ನೀವೇನು ಮಾಡಬೇಕಾಗ್ತದೆ? ದಾನವನ್ನು ಮಾಡಬೇಕಾಗ್ತದೆ. ಯಾವುದನ್ನು ದಾನ ಮಾಡಬೇಕು? ಆತ್ಮೀಯರ ವಾಸ್ತವಿಕತೆ ಏನು ಅಂತಂದರೆ, ದಾನ ಮಾಡಬೇಕಾದ್ರೆ ನಂಬರ್ 1 ಕಂಡೀಷನ್, ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇರಬೇಕಾಗ್ತದೆ. ನೀವು ಅರ್ಧ ಖಾಲಿ ಹೊಟ್ಟೆ ಇದ್ದುಬಿಟ್ಟು, ನೀವು ಹಸಿವಿನಿಂದ ಇದ್ದುಬಿಟ್ಟು ಬೇರೆಯವ್ರಿಗೆ ದಾನ ಮಾಡಲಿಕ್ಕಾಗಲ್ಲ. ನೀವು ಖಾಲಿ ಇದ್ದುಬಿಟ್ಟು ಬೇರೆ ರೊಟ್ಟೆ ಹೆಂಗೆ ಕೊಡ್ತೀರಿ?
ನಿಮ್ಮ ಕಾಯಿಲೆನೇ ಸರಿ ಇಲ್ಲ ಅಂತಂದ್ರೆ ನೀವು ಡಾಕ್ಟರ್ ಆಗಿಬಿಟ್ಟು ಬೇರೆ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀರಾ? ನಿಮಗೆ ಜ್ವರ ಬಂದಿದೆ, ನೀವು ಪೇಷಂಟ್ ಅಟೆಂಡ್ ಮಾಡ್ಲಿಕ್ಕೆ ಆಗತ್ತಾ? ಮೊದಲು ನೀವು ಆರೋಗ್ಯಕರವಾಗಿರಬೇಕು, ನೀವು ಸಂಪದ್ಭರಿತವಾಗಿರಬೇಕು. ಆಮೇಲೆ ನಿಮ್ಮ ಪರಿವಾರ, ನಿಮ್ಮ ಕುಟುಂಬ, ನಿಮ್ಮ ಡಿಪೆಂಡೆನ್ಸ್ ಖುಷಿಯಾಗಿರಬೇಕು, ಆನಂದವಾಗಿರಬೇಕು, ನೆಮ್ಮದಿ ಇರಬೇಕು. ಜೊತೆಗೆ ನಿಮ್ಮ ಭವಿಷ್ಯದ ಜೀವನಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನಿಮ್ಮಲ್ಲಿ ಸ್ಟಾಕ್ ಆಗಿರಬೇಕು. ಆನಂತರ ಎಕ್ಸ್ಟ್ರಾ ಇರೋದನ್ನು ಮಾತ್ರ ನೀವು ದಾನವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಯೋಗದಿಂದ, ಈಶ್ವರಿಯ ಸೇವೆಯಿಂದ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಸಂಪಾದನೆ ಸ್ಟಾಕ್ ಇದ್ದರೆ ಮಾತ್ರ ಅವಶ್ಯಕತೆ ಇರೋರಿಗೆ ದಾನ ಮಾಡಬಹುದು. ಒಂದು ವಿಷಯ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಅವಶ್ಯಕತೆ ಇರ್ತದೆ. ಕೆಲವರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಮೆಡಿಸಿನ್ಸ್ ಬೇಕು. ಕೆಲವರಿಗೆ ಹಣದ ಅವಶ್ಯಕತೆ ಇದೆ, ಕೆಲವರಿಗೆ ಶಿಕ್ಷಣದ ಅವಶ್ಯಕತೆ ಇದೆ, ಕೆಲವರಿಗೆ ಸತ್ಯವಾದ ಪ್ರೀತಿಯ ಅವಶ್ಯಕತೆ ಇದೆ, ಕೆಲವರಿಗೆ ಬಟ್ಟೆಯ ಅವಶ್ಯಕತೆ ಇರ್ತದೆ, ಕೆಲವರಿಗೆ ರಕ್ಷಣೆಯ ಅವಶ್ಯಕತೆ ಇರ್ತದೆ. ಆದರೆ ಪ್ರತಿಯೊಂದು ಆತ್ಮ ಮತ್ತು ಪ್ರತಿಯೊಂದು ಈ ಪ್ರಪಂಚದಲ್ಲಿನ ಜಡ ವಸ್ತುಗಳಿಗೆ ಪರಮಾತ್ಮನ ಶಕ್ತಿಯ ತೀರಾ 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 ಅವಶ್ಯಕತೆ ಇದೆ. ಅದು ನಿಮ್ಮ ಮಾತ್ರ ಇದೆ, ನಿಮ್ಮ ಹತ್ರ ಮಾತ್ರ ಇದೆ. ನಿಮ್ಮ ಮೂಲಕನೇ ಭಗವಂತ ಅದನ್ನು ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆ ಕಾಯಕವನ್ನು, ಆ ಸಾಧನೆಯನ್ನು, ಆ ಪುರುಷಾರ್ಥವನ್ನು, ಆ ಸೇವೆಯನ್ನು ವರ್ತಮಾನ ಸಮಯದಲ್ಲಿ ನೀವು ಮಾಡಿದಾಗ ನೀವು ನಂಬರ್ 1 ಆಗ್ತೀರಾ. ಹಾಗಿದ್ರೆ ಹೇಗೆ ಮಾಡಬೇಕು? ಮೊದಲನೇದು ಹೇಳಿದ್ರು ಬಾಬಾ, ಅಕೂಟ ಜ್ಞಾನಿ. ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅದು ಎಂದೂ ಕೂಡ ಕಡಿಮೆ ಆಗಬಾರದು. ಅಂತಂದ್ರೆ ಜ್ಞಾನ ಅಂತಂದ್ರೇನು? ಭಗವಂತನಲ್ಲಿರುವಂಥ ಸರ್ವಶಕ್ತಿಗಳು ಎಂದು ಕಡಿಮೆ ಆಯಿತು ಅಂತ ಅನಿಸಬಾರ್ದು. ಎಷ್ಟು ಕೊಡ್ತಾ ಹೋಗ್ತಿರೋ ಅಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವತ್ತಿಲ್ಲ ನಾಳೆ ಬನ್ನಿ, ನಾಳೆ ಇಲ್ಲ ನಾಡ್ದು ಬನ್ನಿ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಬನ್ನಿ, ಇಲ್ಲ. ಆ ಸಮಯದಲ್ಲಿ ಅವರು ಕೇಳಿದಾರೋ ಬಿಟ್ಟಿದ್ದಾರೋ, ಕೇಳಿರೋರಿಗೆ ಕೊಡಲಿಕ್ಕೆ ಖಾಲಿಯಾಗದೇ ಇರುವಂತಹ ಜ್ಞಾನ, ಯೋಗದ ವಿಧಿವಿಧಾನ, ಅನುಭವ, ಶಕ್ತಿಗಳ ಖಜಾನೆಯ ಸ್ಟಾಕ್ ನಿಮ್ಮಲ್ಲಿ ಇರಬೇಕಾಗ್ತದೆ. ಎರಡನೇದು ಬಾಬಾ ಹೇಳ್ತಾರೆ, ಅಟಲ ಸ್ವರಾಜ್ಯ ಅಧಿಕಾರಿ. ನಿಮ್ಮ ಕರ್ಮೇಂದ್ರಗಳ ಮೇಲೆ ನಿರಂತರವಾಗಿ ನೀವು ರಾಜ್ಯಭಾರ ಮಾಡ್ತಿದ್ದೀರ ಅಂತಂದ್ರೆ ನೀವು, ನಿಮ್ಮ ತನು ಮನ ಧನ ಜನ ಇವರು ಯಾವಾಗಲೂ ಕೂಡ ಏನಾಗಿದ್ದಾರೆ, ಭಗವಂತ ಕೊಡುವಂತ ಆ ಒಂದು ಶಕ್ತಿಯಿಂದ ಹೊಟ್ಟೆ ತುಂಬಿಕೊಂಡಿದ್ದಾರೆ. ಅಟಲ, ಹಸಿವು, ಬೇಕು, ಇಚ್ಛೆ ಅಂತ ಅವರ ಮನಸ್ಸಿನಲ್ಲಿ ಅನಿಸಿಕೂಡದು. ಆ ಮೂಲಕ ಅವರೆಲ್ಲರ ಹೊಟ್ಟೆಯನ್ನು ತುಂಬಿಸಿರುವಂಥ ನೀವು ಅರ್ಥ ಮಾಡ್ಕೊಳ್ಳಿ, ಶರೀರದ ಹೊಟ್ಟೆ ಅಲ್ಲ, ಪರಮಾತ್ಮನ ಶಕ್ತಿಯಿಂದ ಅವರ ಒಂದು ಮಾನಸಿಕ ಅಥವಾ ಶಾರೀರಿಕ ಯಾವುದೇ ರೂಪದಲ್ಲಿ ಅವರ ಹೊಟ್ಟೆ ಏನಾಗಿರಬೇಕು, ತುಂಬಿರಬೇಕು. ಅದರ ಆಧಾರದ ಮೇಲೆ ಆ ಎಲ್ಲ ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳಿ ನೀವು ರಾಜನಾಗಿ ಆ ಕರ್ಮೇಂದ್ರಿಯಗಳನ್ನ ನಡೆಸಬೇಕು. ಅಂದ್ರೆ ಕೆಲವೊಂದ್ಸಲ ಮನೇಲಿ ಏನಾಗ್ತದೆ, ಮನೆಯ ಯಜಮಾನ ಬೇರೆಯವ್ರಿಗೆ ದಾನ ಧರ್ಮವನ್ನು ಮಾಡ್ತಾ ಇರ್ತಾನೆ. ಆವಾಗ ಪತ್ನಿ ಮಕ್ಕಳು ಗಲಾಟೆ ಮಾಡ್ತಾರೆ, ಅವ್ರಿಗೆ ದಾನ ಮಾಡ್ತೀರಿ, ನಮಗೆ ಕೊಡೋದಿಲ್ಲ, ನೀವು ನಮಗೆ ಬಂಗಾರಕ್ಕೆ ಬೇಕು ಅಂತ ಕೊಡೋದಿಲ್ಲ, ನಾವು ಟೂರಿಗೆ ಹೋಗ್ಬೇಕು ಅಂತ ಕೊಡೋದಿಲ್ಲ, ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ನಮ್ಮ ಕಡೆ ಗಮನ ಕೊಡಲ್ಲ, ಬಂದವರಿಗೆಲ್ಲ ದಾನ ಮಾಡ್ತೀರಾ ಅಂತ ನಿಂದನೆಯನ್ನು ಮಾಡ್ತಾರೆ. ಹಾಗೆ ಪಾರಮಾರ್ಥಿಕ ಶಕ್ತಿ, ಯೋಗದ ಶಕ್ತಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕಡಿಮೆ ಆಗಬಾರ್ದು. ಆತ್ಮೀಯರೇ, ಮೊದಲು ನೀವು ಸಂಪನ್ನರಾಗಿರಬೇಕು, ಸಂತೃಪ್ತರಾಗಿರಬೇಕು. ಅಂದ್ರೆ ಬಾಬಾ ಏನು ಹೇಳ್ತಾರೆ, ವೈಯಕ್ತಿಕವಾಗಿ ಎಲ್ಲಿಯವರೆಗೂ ಪರಮಾತ್ಮನ ಶಕ್ತಿಯಿಂದ ನೀವು ಸಂಪನ್ನರಾಗೋದಿಲ್ಲವೋ ಅಲ್ಲಿಯವರೆಗೆ ನೀವು ಬೇರೆಯವರಿಗೆ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಅದು ಸಂಕಲ್ಪದಲ್ಲಿ ಇರ್ತದೆ, ಸ್ವಪ್ನದಲ್ಲಿ ಇರ್ತದೆ, ಕಲ್ಪನೆಯಲ್ಲಿ ಇರ್ತದೆ, ವಿಜುವಲೈಸೇಷನ್ ಕಿರಣದಲ್ಲಿ ಇರ್ತದೆ ಹೊರತು ನಿಜವಾದಂಥ ಪರಮಾತ್ಮನ ಶಕ್ತಿ ಅವರ ಮೂಲಕ, ನಿಮ್ಮ ಮೂಲಕ ಅಲ್ಲಿ ಪ್ರವಾಹ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮೀಯರೇ, ನಿಮ್ಮಲ್ಲಿ ನೆಂಟರು ಬಂದಿರ್ತಾರೆ, ಬಾಬನ ಮನೆ ಹೋಗಬೇಕಾಗತ್ತೆ, ಮುಖದಿಂದ ಮಧುರವಾಗಿ ಮಾತಾಡ್ತಾರೆ, ಅಯ್ಯೋ ತುಂಬಾ ವರ್ಷದಿಂದ ಬಂದಿದ್ದೀರಲ್ಲಿ, ಒಳ್ಳೆಯದಾಯ್ತು, ಮನೆ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತೀರಾ. ಏನು ತಿಂತೀರಾ ಅಂತ ಕೇಳ್ತೀರಾ. ಅದು ಮನಸ್ಸಿನಿಂದ ಯಾಕಪ್ಪ ಇವಾಗ ಬಂದರು, ನಾಳೆ ಬಂದು ಆಗ್ತಿರ್ಲಿಲ್ವಾ ಅಂತ ಮನಸ್ಸಿನಲ್ಲಿ ಈ ರೀತಿ ಸಿಟ್ಟಿದ್ರೆ ನಿಜವಾಗ್ಲೂ ಪ್ರೀತಿ ಅವ್ರಿಗೆ ಹೋಗ್ಬಿಟ್ಟು ತಲುಪತ್ತಾ? ಕೇಳ್ತಾರೆ, ಅಕ್ಕಿ ಮೇಲೆ ಪ್ರೀತಿ, ನೆಂಟರ ಮೇಲೆ ಪ್ರೇಮ ಅಂತ. ನೆಂಟರ ಮನೆಯಲ್ಲಿದ್ದರೆ ಅಕ್ಕಿ ಖಾಲಿ ಆಗಿಬಿಡ್ತದೆ. ಆದರೆ ಹೊರಗಡೆಯಿಂದ ನಾಟಕೀಯವಾಗಿ ಏನು ಮಾಡುವಂಥದ್ದು, ಪ್ರೀತಿಯನ್ನು ತೋರಿಸುವಂಥದ್ದು. ಆ ರೀತಿ ನೀವು ಬೇರೆಯವರಿಗೆ ವಿಶ್ವ ಕಲ್ಯಾಣ ಮಾಡ್ತೇನೆ ಅಂತ ಹೇಳೋದು, ಗ್ಲೋಬಲ್ ಇಮರ್ಜ್ ಮಾಡೋದು, ಸಕಾಶ ಕೊಡೋದು, ಅದು ಮುಗಿದ ಮೇಲೆ ಮನೇಲಿ ಬಂದ ಟೆನ್ಷನ್ನು, ಪತಿ ಪತ್ನಿ ನಡುವೆ ಜಗಳಗಳು, ಮಕ್ಕಳು ನಿಮ್ಮ ಮೇಲೆ ಜಗಳಗಳು, ಸೇವಾ ಕೇಂದ್ರಕ್ಕೆ ಹೋದ ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ಗಳು.
ಈ ರೀತಿ ಆಗಿದ್ರೆ ನೀವು ಎಲ್ಲಿಂದ ದಾನ ಮಾಡ್ತೀರಿ? ಯಾವ್ದನ್ನ ದಾನ ಮಾಡ್ತೀರಿ ನೀವು? ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಮೊದಲು ನೀವು ಭಗವಂತನ ಈ ಮಹಾನ್ ಕಾರ್ಯದಿಂದ ನೀವಷ್ಟೇ ಅಲ್ಲದೆ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ಕೂಡ ಸದಾ ಈಶ್ವರಿಯ ಕಾರ್ಯದಿಂದ ಸಂತೃಪ್ತವಾಗಿರಬೇಕು. ಹಣದಿಂದ, ಐಶ್ವರ್ಯದಿಂದ, ಅಭಿಮಾನದಿಂದ, ನಾನು ನನ್ನ ತರ ಹೇಳುವಂಥ ಅಹಂಕಾರದಿಂದ ಅಲ್ಲ ಆತ್ಮೀಯರೇ. ಶಾರೀರಿಕವಾದಂಥ ವಸ್ತುವಿನಿಂದ ಅಲ್ಲ, ಮಾನಸಿಕವಾಗಿ ಪರಮಾತ್ಮನ ಶಕ್ತಿ ಅದೆಲ್ಲ ಪ್ರವಾಹ ಆಗಿಬಿಟ್ಟು ಆ ಮೂಲಕ ಖುಷಿಯಾಗಿರಬೇಕು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಅಖಂಡ ನಿರ್ವಿಘ್ನ. ಭಗವಂತನ ಶಕ್ತಿ ಆ ರೀತಿ ಪಾಸ್ ಆಗ್ತಾ ಇದ್ದಾಗ ಏನೇ ವಿಘ್ನಗಳು ಬಂದ್ರೂ ಕೂಡ ಈ ಶಕ್ತಿಯಿಂದ ಆ ವಿಘ್ನ ದೂರ ಹೋಗುತ್ತೆ. ಕೆಲವೊಂದ್ಸಲ ನೋಡಿ ನಮ್ಮ ಮನೆಗಳಲ್ಲಿ ಎಲ್ಲರಿಗೂ ಕೂಡ ಜ್ವರ ಬಂದಿರುತ್ತೆ, ಒಬ್ರಿಗೆ ಬರೋದೇ ಇಲ್ಲ. ಯಾಕೆ? ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ. ಇನ್ನು ಕೆಲವೊಂದು ಕಾಯಿಲೆಗಳು ಬಂದಾಗ ಕೊರೋನಾ ಸಮಯದಲ್ಲಿ ನಾವು ನೋಡಿದ್ದೀವಿ, ಕಾಯಿಲೆ ಯಾವುದನ್ನು ಗೊತ್ತಿಲ್ಲದಿದ್ದು ಕೂಡ ಫಸ್ಟಿಗೆ ಹೋಮಿಯೋಪತಿಯಲ್ಲಿ, ಅಲೋಪತಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುವಂಥ ವಿಷಯವನ್ನು ಹೇಳ್ತಾ ಇದ್ರು. ನೀವು ಆ ಶಕ್ತಿಯನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ವಿಘ್ನಗಳು ಬಂದ್ರೂ ಕೂಡ ಸಫಲತಾಪೂರ್ವಕವಾಗಿ ವಿಘ್ನಗಳು ಏನಾಗ್ತವೆ? ವಿನಾಶವಾಗ್ತವೆ. ಅದು ಅಖಂಡ ನಿರ್ವಿಘ್ನ ಅಂತಂದ್ರೇನು? ಮನಸ್ಸಲ್ಲೇನು ಸಮಸ್ಯೆ ಬಂತು, 20 ದಿನ ಬಾಬನಿಗೆ ಹೇಳಿದ್ರಿ, ಯಾವುದೋ ನಿಮಿತ್ತಾತ್ಮಗಳಿಗೆ ಹೇಳಿದ್ರಿ, ಅವ್ರ ಮೂಲಕ ಸಹಯೋಗ ಪಡ್ಕೊಂಡ್ರಿ, ವಿಘ್ನ ಮುಗೀತು. ಇವತ್ತು ಮುಗೀತು ಹೇಳೋದ್ರೊಳಗಡೆ ಇನ್ನು 2 ದಿನ ಮೊದಲು ಇನ್ನೊಂದು ವಿಘ್ನ ಬಂದಿದ್ದಿರ್ತಾನೆ. ಆ ರೀತಿ ಅಲ್ಲ. ವಿಘ್ನ ಬರಬಹುದು. ಸ್ವಶಕ್ತಿಯಿಂದ, ಸ್ವಯೋಗ್ಯತೆಯಿಂದ, ಸೇವೆಯಿಂದ ಬಂದಿರುವಂಥ ವಿಘ್ನವನ್ನು ಪರಿಹಾರ ಮಾಡಬೇಕು. ಹಾಗಂದ್ರೆ ಸಿಂಪಲ್. ಶಾರೀರಿಕವಾಗಿ, ಫೈನಾನ್ಷಿಯಲಿ, ಹಣಕಾಸಿನ ರೂಪದಲ್ಲಿ, ಲೌಕಿಕ ಜೀವನದಲ್ಲಿ ಬೇರೆ ಬೇರೆ ಖರ್ಚುಗಳು ನಮಗೆ ಪ್ರತಿದಿನ ಬರ್ತವೆ ಆತ್ಮೀಯರೇ. ಬಂದಾಗ ನಿಮ್ಮ ಬ್ಯಾಂಕಲ್ಲಿ ಹಣ ಇದ್ದರೆ ನೀವು ಸೇವೆ ಉಳಿತಾಯ ಮಾಡಿರುವಂಥ ಹಣದಿಂದ ನೀವು ಡ್ರಾ ಮಾಡಿಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೋದಲ್ವ? ಯಾರತ್ರ ಸಾಲ ಕೇಳಬೇಕಾದಂಥ ಅನಿವಾರ್ಯತೆ ಇಲ್ವಲ್ಲ, ಯಾರನ್ನು ಬೇಡುವಂಥ ಅವಶ್ಯಕತೆ ಇಲ್ವಲ್ಲ. ಹಾಗಂತ ಖರ್ಚುಗಳು ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ. ಭವಿಷ್ಯಕ್ಕೋಸ್ಕರ ಸ್ವಲ್ಪ ಉಳಿತಾಯ ಮಾಡಿ ಇಟ್ಕೊಳ್ಬೇಕಾಗ್ತದೆ. ನಿಮ್ಮದೇ ಸಂಪಾದನೆ ಮಾಡಿರುವಂಥ ಹಣದಿಂದ ನೀವು ಪೇಮೆಂಟ್ ಮಾಡಿಬಿಟ್ಟು ಏನು ಮಾಡಿದಿರಿ? ಆ ಸಮಸ್ಯೆನ ಪರಿಹಾರ ಮಾಡಿಕೊಟ್ಟಿದ್ದೀರಿ. ಹಾಗೆಯೇ ವರ್ತಮಾನ ಸಮಯದಲ್ಲಿ ಕೈಕಾಲು ಗಟ್ಟಿ ಇದ್ದಾಗ, ಸಮಯ ಇದ್ದಾಗ ಈಶ್ವರಿ ಸೇವೆಯನ್ನು ಮಾಡಿಬಿಟ್ಟು ಈಶ್ವರಿಯ ಬ್ಯಾಂಕಲ್ಲಿ ನಿಮ್ಮ ಅಕೌಂಟನ್ನು ಜಮಾ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಅಖಂಡ ನಿರ್ವಿಘ್ನ, ಯಾರನ್ನು ಬೇಡಬಾರದು. ಬಾಬಾರು ವಿಷಯ ಹೇಳೋದ್ರಿಂದ ತಪ್ಪಿಲ್ಲ, ಶಕ್ತಿ ಕೊಡು ಅಂತ ಬಿಟ್ಟು ಬಾಬನ ಹತ್ರ ಬೇಡಬಾರದು. ನೀವು ಮೊದಲೇ ಸೇವೆ ಮಾಡಿರುವಂಥ ಕರ್ಮದ ಫಲವನ್ನು ಬಾಬಾ ಈಶ್ವರಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಅವಶ್ಯಕತೆ ಇದ್ದಾಗ ಅದನ್ನು ರಿಲೀಸ್ ಮಾಡ್ತಾರೆ. ಅದರಿಂದ ನಿಮ್ಮ ಸಮಸ್ಯೆ ಏನಾಗತ್ತೆ? ಪರಿಹಾರ ಆಗತ್ತೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಅಖಂಡ ಯೋಗಿ. 1 ಸೆಕೆಂಡು ಕೂಡ ಬಾಬನಿಂದ ನೀವು ಡಿಸ್ಕನೆಕ್ಟ್ ಆಗಬಾರ್ದು. ನಿರಂತರವಾಗಿ ಯೋಗ ನಡೀತಾ ಇರಬೇಕು. ಅದು ನಿದ್ರೆ ಸಮಯದಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ, ಓಕೆ. ಆದರೆ ಬೇರೆ ಸಮಯದಲ್ಲಿ ನಿರಂತರವಾಗಿ ಯೋಗ ಇರಬೇಕು. ಈಗ ಯಾವುದೇ ಕರ್ಮ ಮಾಡಬೇಕಾದ್ರೆ ನಮ್ಮ ಜೊತೆ ಶರೀರದ ನೆನಪಿರುತ್ತೆ, ಮೈ ಮೇಲೆ ಹಾಕೊಂಡಿರುವಂಥ ಬಟ್ಟೆ ನೆನಪಿರುತ್ತೆ, ಜೊತೆಯಲ್ಲಿರುವಂಥ ಮೊಬೈಲ್ ನೆನಪಿರುತ್ತೆ, ಯಾವ ಸ್ಥಳದಲ್ಲಿದ್ದೀವಿ ಇದು ನೆನಪಿರುತ್ತೆ. ಅದೇ ರೀತಿ ತಂದೆಯ ಜೊತೆಗೆ ಯೋಗ ಇರಬೇಕು. ಯೋಗ ಇದೆ ಅಂತ ಬಾಯಲ್ಲಿ ಹೇಳುವುದಲ್ಲ. ಹೇಗೆ ನಿಮ್ಮ ಶರೀರದಲ್ಲಿ ಆಹಾರ ಇದ್ದರೆ ಆಹಾರ ಶರೀರಕ್ಕೆ ಸಪ್ಲೈ ಮಾಡ್ತಾ ಶಕ್ತಿಯನ್ನು ಸಪ್ಲೈ ಮಾಡ್ತಿದ್ದಾಗ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಆಹಾರ ಖಾಲಿ ಆಗತ್ತೋ ತಲೆ ಸುತ್ತೋದು, ಸುಸ್ತಾಗೋದು, ಬೆವರು ಬರೋದು, ತಲೆ ಚಕ್ಕರ್ ಬರೋದು, ಕೆಳಗಡೆ ಬಿದ್ದೋಗೋದು, ಜ್ವರ ಸ್ಟಾರ್ಟ್ ಆಗೋದು, ಸುಸ್ತಾಗೋದು ಆಗತ್ತಲ್ಲ. ಅದೇ ರೀತಿ ಅಖಂಡ ಯೋಗಿಗಳು ಅಂತಂದರೆ ನಿರಂತರವಾಗಿ ಪರಮಾತ್ಮನ ಶಕ್ತಿ ಆತ್ಮದ ಮೂಲಕ ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಪ್ರವಾಹ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗಬೇಕು. ಹಾಗಂದ್ರೆ ರಾತ್ರಿಯ ಸಮಯದಲ್ಲಿ ಬಲ್ಬ್ ಅನ್ನು ಆನ್ ಮಾಡಿದಾಗ, ಟ್ಯೂಬ್ಲೈಟ್ ಆನ್ ಮಾಡಿದಾಗ ಆಫ್ ಆಗುವವರೆಗೂ ಅದರ ಬೆಳಕು ನಿಮ್ಮ ಮನೆಯಲ್ಲಿರುವಂಥ ಒಂದೊಂದು ವಸ್ತುವಿನ ಮೇಲೆ ಬಿದ್ದು ವಸ್ತುಗಳು ಹೇಗೆ ಸ್ಪಷ್ಟವಾಗಿ ಕಾಣ್ತಾವೋ, ಭೂಮಿಯಲ್ಲಿ ಸೂರ್ಯ ಬಂದಾಗ ಮುಳುಗುವವರೆಗೂ ಸೂರ್ಯನ ಬೆಳಕು ಎಲ್ಲ ವಸ್ತುವಿನ ಮೇಲೆ ಬಿದ್ದುಬಿಟ್ಟು ಆ ವಸ್ತುಗಳನ್ನು ಸ್ಪಷ್ಟವಾಗಿ ನೀವು ನೋಡಬಹುದು. ಹಾಗೆ ಪರಮಾತ್ಮನ ಶಕ್ತಿ ನಿಮ್ಮಲ್ಲಿ ಇದ್ದಾಗ ಆ ಶಕ್ತಿಗಳು ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಪ್ರವಾಹ ಆದಾಗ ಪರಮಾತ್ಮನ ಶಕ್ತಿಯಲ್ಲಿರುವಂಥ 7 ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಬರೀ ಬಾಯಲ್ಲಿ ಬಾಬನ ಜೊತೆಗೆ ನಾನಿದ್ದೇನೆ, ಬಿಂದು ಇದೆ, ಬಿಂದುವಿನ ಪಕ್ಕದಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇದ್ರೆ ಸಂಕಲ್ಪ ಅಲ್ಲ.
ಮನೇಲಿ ಬಲ್ಬ್ ಇದ್ದಾಗ ಕರೆಂಟ್ ಇದೆ, ಬಲ್ಬ್ ಇದೆ, ಟ್ಯೂಬ್ಲೈಟ್ ಇದೆ, ಬೆಳಕು ಬರ್ತಾ ಇದೆ, ಬಿಳಿದಿದೆ, ಸೋಫಾ ಮೇಲೆ ಬಿದ್ದಿದೆ, ಗೋಡೆ ಮೇಲೆ ಬಿದ್ದಿದೆ ಅಂತ ಹೇಳ್ತೀರಾ ನೀವು? ಹೇಳಲ್ಲ ತಾನೇ. ಆ ಕರ್ಮದ ಫಲವನ್ನ ಅನುಭವಿಸ್ತಿರ್ತಾನೆ. ಹಾಗೆ ಬಾಬಾ ಆದರೆ ಅಖಂಡ ಯೋಗಿ, ನಿರಂತರವಾಗಿ ಪರಮಾತ್ಮನ ಶಕ್ತಿ ಅನುಭೂತಿ ಆಗ್ತಾ ಇರಬೇಕು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಅಷ್ಟೇ ಅಲ್ಲ, ಅಖಂಡ ಮಹಾದಾನ. ಯೋಗ ಅಷ್ಟೇ ಅಲ್ಲ, ಕೇವಲ ನಿಮಗೋಸ್ಕರ ಅಲ್ಲ, ಇನ್ನು ಮೇಲೆ ಅದು ಏನು ಯೋಗ ನಡೀತಾ ಇದೆ, ಸದಾ ಕಾಲ ದಾನಕ್ಕೋಸ್ಕರ, ನಿಮ್ಮ ವೈಯಕ್ತಿಕಗೋಸ್ಕರ ಅಲ್ಲ. ನನಗೆ ಶಾಂತಿ ಕೊಡು, ನನಗೆ ನೆಮ್ಮದಿ ಕೊಡು, ನನ್ನ ಮಕ್ಕಳಿಗೆ ಸರಿಯಾದಂಥ ಏನು ಶಿಕ್ಷಣವನ್ನ ಕೊಡು ಅಂತ ನಿಮ್ಮ ವೈಯಕ್ತಿಕ ಅಲ್ಲ, ಬೇರೆಯವರಿಗೆ ಸಣ್ಣ ಪುಟ್ಟ ವಿಷಯಕ್ಕಲ್ಲ, ಮಹಾನ್ ದಾನಕ್ಕೋಸ್ಕರ, ಶ್ರೇಷ್ಠ ದಾನಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಜೀವನವನ್ನ ಏನು ಮಾಡಬೇಕಾಗುತ್ತೆ, ಮುಡಿಪಾಗ್ಬಿಡಬೇಕಾಗ್ತದೆ. ಇದು ಭಗವಂತ ಈ ಒಂದು ವಾರಕ್ಕೋಸ್ಕರ ನಿಮಗೆ ಕೊಟ್ಟಿರುವಂಥದ್ದೇನು ಹೋಮ್ವರ್ಕ್. ಒಂದು ವಾರನೂ ಅಲ್ಲ, ಇನ್ನು ಇವತ್ತು ನಾಳೆ ಅಷ್ಟೇ. ನಾಡಿದ್ದು ಮತ್ತು 2ನೇ ತಾರೀಕಿಗೆ ಬಾಬಾರವರ ಮಿಲ್ನದ ಹೊಸ ಮುರಳಿ ಬಂದ್ಬಿಡ್ತದೆ. ಅಷ್ಟು ಸಮಯಕ್ಕೋಸ್ಕರ ಬಾಬಾ ಕೊಟ್ಟಿರುವಂಥ ನಮಗೆ ಹೋಮ್ವರ್ಕ್. ಅಂದರೆ ಇದು ನನ್ನ ಮಕ್ಕಳು ಹೀಗೆ ಆಗಬೇಕು. ಇದರ ನೆನಪಿನ ಅರ್ಥದಲ್ಲಿ ಮಕ್ಕಳೇ, ಭಕ್ತಿ ಮಾರ್ಗದಲ್ಲೂ ಕೂಡ ಮನುಷ್ಯಾತ್ಮರು ಹಣ ಇರುವಂಥವರು ಏನು ಮಾಡ್ತಾರೆ, ದೇವಸ್ಥಾನವನ್ನು ಕಟ್ತಾರೆ, ಕಲ್ಯಾಣ ಮಂಟಪವನ್ನು ಕಟ್ತಾರೆ, ಅಥವಾ ಯಾರಿಗೂ ದಾನ ಧರ್ಮ ಮಾಡ್ತಾರೆ, ಆಹಾರ ಊಟವನ್ನು ಕೊಡ್ತಾರೆ, ಅವಶ್ಯಕತೆ ಇರೋರಿಗೆ ಮೆಡಿಸಿನ್ಸ್ಗಳನ್ನು ಕೊಡ್ತಾರೆ. ಹೀಗೆ ಸ್ಥೂಲ ರೂಪದಲ್ಲಿ ದ್ವಾಪರ ಯುಗದಿಂದನೂ ಕೂಡ ಶರೀರಕ್ಕೆ ಬೇಕಾಗಿರುವಂಥ ದಾನ ಧರ್ಮವನ್ನು ಹಣವಂತರು ಇರುವಂಥವರು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಆ ದಾನದ ಫಲ ಸಿಗತ್ತೆ. ಆದರೆ ವರ್ಷದಲ್ಲಿ ಯಾವುದೋ ಒಂದು ಹಬ್ಬ ದಿನ 1000 ಜನಕ್ಕೆ ಊಟ ಕೊಡಿಸಿದ್ರು. ಪ್ರತಿದಿನ ಕೊಡ್ಲಿಕ್ಕಾಗತ್ತಾ? ಎವ್ರಿ ಸೆಕೆಂಡ್ ಅವರು ದಾನವನ್ನು ಮಾಡ್ಲಿಕ್ಕಾಗತ್ತಾ? ಸಮಯ ಸಂದರ್ಭದ ಅನುಸಾರದಲ್ಲಿ, ಅವಶ್ಯಕತೆಯ ಅನುಸಾರದಲ್ಲಿ ನನ್ನ ಹೆಸರು ಪ್ರಸಿದ್ಧಿ ಆಗಬೇಕು ಹೇಳುವಂಥ ಉದ್ದೇಶದಿಂದ ಹಬ್ಬ ಹರಿದಿನಗಳಲ್ಲಿ ಏನು ಮಾಡಬಹುದು, ಅವರು ಅದನ್ನು ದಾನವನ್ನು ಮಾಡಬಹುದು. ಮತ್ತು ಇಷ್ಟು ದಾನವನ್ನು ಮಾಡ್ತಾರೋ ಅವರ ಒಂದು ಆಸ್ತಿ ಹೇಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಅವರು ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತ್ಮೀಯರೇ, ಭಗವಂತ ಮುರಳಿ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದಾನ ಅಂದರೆ ಪ್ರತಿದಿನ ಜ್ಞಾನ ಹೇಳ್ತಾನೆ ಇರಬೇಕು, ರಮಾ ಭೋಜನ ಮಾಡ್ತಾ ಇರಬೇಕು, ಅವ್ರಿಗೆ ಕೊಡ್ತಾ ಇರಬೇಕು, ಟೋಲಿ ಕೊಡ್ತಾ ಇರಬೇಕು. ಅದನ್ನು ಮಾಡಿ, ಅದನ್ನು ಬಾಬಾ ಬೇಡ ಅಂತ ಹೇಳಿಲ್ಲ. ಅದರ ಜೊತೆಯಲ್ಲಿ ನಿರಂತರವಾಗಿ ಮಾನಸಿಕವಾಗಿ ಭಗವಂತನ ಶಕ್ತಿ ಸದಾ ಬಾಬನ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಆ ಶಕ್ತಿಯನ್ನು, ಆ ಊಟವನ್ನು, ಆ ಪ್ರಸಾದವನ್ನು ನೀವು ನಿಮಗೋಸ್ಕರ ಉಪಯೋಗ ಮಾಡುವ ಹಾಗೆ ಇಲ್ಲ, ಬೇರೆಯವರಿಗೋಸ್ಕರ ಮಾತ್ರ. ದೇವಸ್ಥಾನದ ಒಳಗಡೆ ಹೋಗಿರುವಂಥ ಬ್ರಾಹ್ಮಣ ನೈವೇದ್ಯ ಮಾಡಿದ ಮೇಲೆ ಎಲ್ಲ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಭಕ್ತರಿಗೆ ಅದನ್ನು ಹಂಚಬೇಕು. ಇವತ್ತೇನು ಮಾಡ್ತಾರೆ ಬ್ರಾಹ್ಮಣರು, ಭಕ್ತರಿಗೆ ಹಚ್ಚೋಕ್ಕಿಂತ ಮೊದಲೇನೆ ಒಳಗಡೆ ಇಟ್ಕೊಂಡು ಬಿಟ್ಟಿರ್ತಾರೆ ಮನೆಗೆ ಎತ್ಕೊಂಡು ಹೋಗ್ಲಿಕ್ಕೆ. ಹಂಗೆ ಮಾಡಬಾರ್ದು. ನಿಮ್ಮ ತಾಯಿ ಯಾವುದೋ ಒಂದು ವಸ್ತುವನ್ನು ಕೊಟ್ಬಿಟ್ಟು ಪಕ್ಕದ ಮನೆಗೆ ಒಯ್ದು ಕೊಡು ಅಂದರೆ ಸುಮ್ಮನೆ ಒಯ್ದು ಕೊಡಬೇಕಷ್ಟೇ, ಅದ್ರಲ್ಲಿ ಏನಿದೆ ಅಂತ ನೋಡಬಾರ್ದು, ಟೇಸ್ಟನ್ನು ನೋಡಬಾರ್ದು. ಅಂದರೆ ಇನ್ನು ಮೇಲೆ ಏನಿದೆ, ಬೇರೆಯವರಿಗೆ ದಾನ ಮಾಡೋದಲ್ಲೇ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ, ನಿಮಗೆ ಯೋಗಾನುಭೂತಿ ಆಗ್ತದೆ. ಅದೇ ಸಾಧನೆ, ಅದೇ ವಿಜಯ್, ಅದೇ ಸೇವೆ ಆತ್ಮೀಯರೇ, ಅದೇ ಪುರುಷಾರ್ಥ. ನನಗೋಸ್ಕರ ನಾನು ಮಾಡ್ತೇನೆ, ನಾನು ಲಕ್ಷ್ಮೀನಾರಾಯಣನ ಆಗ್ತೇನೆ, ನನ್ನ ವಿಕರ್ಮವನ್ನು ವಿನಾಶ ಮಾಡ್ಕೊಳ್ತೇನೆ, ನನ್ನ ಸಮಸ್ಯೆ ಪರಿಹಾರ ಮಾಡ್ಕೊಳ್ತೇನೆ, ಈ ರೀತಿಯೆಲ್ಲ ಇವಾಗ ವಿಧಿವಿಧಾನವನ್ನು ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಅಟಲ್ ಅಖಂಡ್, ನಿರಂತರವಾಗಿ ಹಗಲು ರಾತ್ರಿ, ಸ್ವಪ್ನದಲ್ಲಿ, ನಿದ್ರೆಯಲ್ಲಿ, ಲೌಕಿಕದಲ್ಲಿ, ಅಲೌಕಿಕದಲ್ಲಿ ಎಲ್ಲಿ ಹೋದವನು ಕೂಡ ನಿರಂತರವಾಗಿ ಈ ಕಾಯಕ, ಈ ಕರ್ಮ, ಈ ವಿಧಿವಿಧಾನ, ಈ ಕರ್ಮ, ಈ ಸಾಧನೆ, ಈ ಸೇವೆ ನಡೀತಾ ಇರಬೇಕಾಗ್ತದೆ. ಅದಕ್ಕಾಗಿ ನೀವು ಅಖಂಡ ದಾನಿಗಳಾಗಬೇಕು. ಬಾಬಾ ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ಅಖಂಡ ದಾನಿಗಳಾಗಿದಿರೋ ಸಮಯ ಅಥವಾ ಚಾನ್ಸಿನ ಆಧಾರದಲ್ಲಿ ದಾನಿಗಳಾಗಿದಿರೋ? ಹಾಗಂದ್ರೆ ಅಮೃತ ವೇಳೆ ಅವಾಗ ಮಾತ್ರ ಯೋಗ ಮಾಡೋದು, ಸೇವೆಗೆ ಅವಕಾಶ ಸಿಕ್ತು ಅವಾಗ ಮಾತ್ರ ಯೋಗ ಮಾಡೋದು, ಬೇರೆ ಟೈಮಲ್ಲಿ ಡಿಸ್ಕನೆಕ್ಟ್. ಈ ರೀತಿ ಆಗಬಾರ್ದು. ಅವಕಾಶ ಸಿಕ್ಕಿದಾಗ ಮಾತ್ರ ನಾನು ಮಾಡ್ತೇನೆ, ಸ್ಟೇಜ್ ಸಿಕ್ಕಿದಾಗ ಮಾತ್ರ ಮಾಡ್ತೇನೆ, ಜಿಜ್ಞಾಸುಗಳು ಎದುರುಗಡೆ ಸಿಕ್ಕಿದಾಗ ಮಾತ್ರ ಜ್ಞಾನ ಹೇಳ್ತೇನೆ. ಸೇವಾ ಕೇಂದ್ರದಲ್ಲಿ 18 ಜನವರಿ ಬಂತು, ಶಿವರಾತ್ರಿ ಬಂತು, ಆವಾಗ ಮಾತ್ರ ಹೋಗ್ಬಿಟ್ಟು ಬ್ರಹ್ಮ ಭೋಜನ ಮಾಡ್ತೇನೆ, ಕಸ ಗುಡಿಸ್ತೇನೆ, ನೆಲ ಒರೆಸ್ತೇನೆ. ಅಥವಾ ಅಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಪಾಂಪ್ಲೆಟ್ಸನ್ನು ಕೊಟ್ಬಿಡ್ತೇನೆ, 4 ದಿನ ಕೆಲಸ ಮಾಡಿಬಿಟ್ಟು ಆಮೇಲೆ 5 ದಿನ ಆರಾಮಾಗಿ ಮಲ್ಕೊಂಡ್ಬಿಡ್ತೇನೆ. ಹೀಗಲ್ಲ. ಅದನ್ನು ಮಾಡಿ ಆ ಸಮಯದಲ್ಲೂ ಕೂಡ ತಂದೆ ನೆನಪಿರಲಿ. ಅಂದರೆ ನೀವು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ಬಾಬಾ ಹೇಳ್ತಾರೋದು ಒಂದೇ ಮಾತು, ನಿರಾಕಾರವಾದಂಥ ಭಗವಂತನ ಶಕ್ತಿ ನಿರಂತರವಾಗಿ ಪ್ರವಾಹ ಆಗಬೇಕು. ವಿಧಾನ ಹೇಗೆ?
ಇಲ್ಲಿ ಬಾಬಾ ಹೇಳಿದ್ರೆ ಗುಣಮೂರ್ತರಾಗಿ. ಪ್ರಶ್ನೆ ಅಂದ್ರೆ ಯಾವ ಗುಣ ಕೊಡಬೇಕು? ಶಾಂತಿಯ ಗುಣನ, ಶಕ್ತಿಯ ಗುಣನ? ಅವ್ರು ಯಾವ್ದು ಬೇಕು ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಯಾವುದನ್ನು ಯಾವ ರೀತಿ ಧರಿಸ್ಬೇಕು ಅನ್ನೋರೆ. ಮದುವೆ ಮನೆಗೆ ಹೋಗ್ಬೇಕು ಅಂದ್ರೆ ಯಾವ ಬಟ್ಟೆ ಧರಿಸ್ಬೇಕು, ಯಾವುದು ಬಂಗಾರ ಹಾಕೊಳ್ಬೇಕು ಗೊತ್ತು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಮಾಡಬೇಕು ಅಂತ ಗೊತ್ತು. ಯಾರಾದ್ರೂ ಶರೀರ ಬಿಟ್ಟು ಹೇಗೆ ಹೋಗ್ಬೇಕು ಅಂತ ಗೊತ್ತು. ಅದು ಇಲ್ಲಿ ಯಾರಿಗೇನು ಬೇಕು ಅಂತ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಬಾಬಾ ಸಿಂಪಲ್ ಆಗಿ ಉದಾಹರಣೆಯನ್ನು ಹೇಳ್ತಾರೆ. ಏನು ಮಾಡಬೇಕು ಗುಣಮೂರ್ತರು ಅಂತಂದ್ರೆ, ಮಕ್ಕಳೇ, ನೀವು ರಾಜಯೋಗವನ್ನು ಮಾಡಿದಾಗ ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗ್ತದೆ. ಆವಾಗ ಪರಮಾತ್ಮನ ಶಕ್ತಿ ಮನಬುದ್ಧಿಯ ಮೂಲಕ ಆತ್ಮಕ್ಕೆ ತಲುಪಿದಾಗ ಆತ್ಮಕ್ಕೆ ಅನುಭವ ಆಗತ್ತೆ. ಯಾವಾಗ ರಾಜಯೋಗಕ್ಕಂತಲೇ ನೀವು ಕುಳಿತುಕೊಂಡಾಗ ಜೊತೆಯಲ್ಲಿ ನಿಮ್ಮ ಮನಸ್ಸು ಬೇರೆ ಎಲ್ಲೂ ಇಲ್ಲ ಅಂತಂದ್ರೆ, ಎಲ್ಲೂ ಹೊರದು ಹೊಂಚೋಗಿಲ್ಲ ಅಂದ್ರೆ ಸಂಪೂರ್ಣವಾಗಿ ಪರಮಾತ್ಮನ ಶಕ್ತಿ ಅನುಭವನೇ ಆಗ್ತಾ ಇರ್ತದೆ. ಯಾವಾಗ ರಾಜಯೋಗದಲ್ಲಿ ಸರಿ, ಆ ರಾಜಯೋಗದ ಸಮಯ ಹೆಚ್ಚಿಗೆ ಆಯಿತು, ಹೆಚ್ಚಿನ ಸಮಯ ನೀವು ಹಾಗೇ ಕುತ್ಕೊಂಡ್ರಿ ಅಂತಂದ್ರೆ ಅದು ನಿಧಾನಕ್ಕೆ ಸಂಸ್ಕಾರಕ್ಕೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಆಗತ್ತೆ. ಮೊದಲು ಆತ್ಮಕ್ಕೆ ಬಂತು, ಆಮೇಲೆ ಮನಸ್ಸಿಗೆ ಬಂತು. ಮನಸ್ಸಿಗೆ ಯಾವಾಗ ಬಂತು, ಮನಸ್ಸು ಊರು ಸುತ್ತೋದನ್ನು ನಿಲ್ಲಿಸಿಬಿಡ್ತದೆ, ಅನುಭವ ಮಾಡೋದ ಕಡೆ ಗಮನ ಕೊಡ್ತದೆ. ಅಲ್ಲಿ ಮನಸ್ಸು ಸ್ವಚ್ಛವಾಗತ್ತೆ ಮೊದಲು ಭಗವಂತನ ಶಕ್ತಿಯಿಂದ. ಸ್ವಚ್ಛವಾದ ಮೇಲೇನೆ ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ಹೊರಗಡೆಗೆ ಪಾಸ್ ಆಗತ್ತೆ. ಯಾವಾಗ ಮನಸ್ಸಿನಿಂದ ಸ್ವಚ್ಛವಾಗಿ ಭಗವಂತನ ಶಕ್ತಿ ಹೊರಗಡೆ ಬರುತ್ತೆ, ಹೇಗೆ ನೀವು ಅಡುಗೆ ಮಾಡಬೇಕು ಅಂದ್ರೆ, ಒಂದು ಪಾತ್ರೆ ಹೊಸ ಅಡುಗೆ ಮಾಡಬೇಕು ಅಂದ್ರೆ ಆತ್ಮೀಯರೇ, ಮೊದಲು ಅಡುಗೆ ಮಾಡಿರುವಂಥ ಪಾತ್ರೆಯನ್ನು ಕ್ಲೀನ್ ಮಾಡಬೇಕಾಗುತ್ತದೆ, ಆಮೇಲೆ ಹೊಸ ಅಡುಗೆ ಹಾಕ್ಬೇಕಾಗ್ತದೆ. ಆವಾಗ ಆ ಪಾತ್ರೆಯನ್ನು ಮೊದಲು ಒಲೆ ಮೇಲೆ ಇಡಬೇಕಾಗ್ತದೆ. ಒಲೆ ಮೇಲೆ ಇಟ್ಟಾಗ ಮೊದಲು ಬೆಂಕಿ ಎಬ್ಬಿಸಿ ಪಾತ್ರೆಗೆ ಬರುತ್ತೆ, ಆಮೇಲೆ ನೀರಿಗೆ, ಆಮೇಲೆ ತರಕಾರಿಗೆ, ಆಮೇಲೆ ಮಸಾಲೆಗೆ, ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಸಾಂಬಾರಾಗ್ಬಿಟ್ಟು ಸಾಂಬಾರನ್ನು ಬೇರೆಯವ್ರಿಗೆ ಬಡಿಸ್ಬೇಕಾಗ್ತದೆ. ಅರ್ಧಂಬರ್ಧ ಬೆಂದಿರುವಂಥ ಸಾಂಬಾರವನ್ನು ಜನರಿಗೆ ಊಟ ಕೊಟ್ಟರೆ ಅದು ಟೇಸ್ಟ್ ಸರಿ ಇರೋದಿಲ್ಲ. ನೆಕ್ಸ್ಟ್ ನಿಮ್ಮ ಮನೆಗೆ ಊಟಕ್ಕೆ ಅವರು ಬರೋದಿಲ್ಲ. ಬಿಸಿ ಮಾಡಿದ್ರೆ ಅದು ಸಾಂಬಾರಾಗಲಿ ಸಾಧ್ಯವಿಲ್ಲ. ಅದಕ್ಕಾಗಿ ಅದೆಲ್ಲ ಪ್ರೊಸೆಸ್ ಮುಗಿಬೇಕು ಅಂತಂದರೆ ಮೊದಲು ಆತ್ಮ ಪರಮಾತ್ಮನ ಜೊತೆ ಜೋಡಣೆ ಆಗಬೇಕು. ಮಧ್ಯದಲ್ಲಿ ಬೇರೆ ಏನೂ ಇರಬಾರ್ದು. ಬೆಂಕಿ ಮತ್ತು ಪಾತ್ರೆ ನಡುವೆ ಗ್ಯಾಪ್ ಇರಬಾರ್ದು. ಅದೆರಡು ಸಂಪರ್ಕದಲ್ಲಿರಬೇಕು. ಅಡಿಗೆ ಮುಗಿಯುವವರೆಗೂ ಪಾತ್ರೆ ಬೆಂಕಿ ಮೇಲೆ ಇರಬೇಕಾಗ್ತದೆ. ಹಾಗೆ ರಾಜಯೋಗದಲ್ಲಿ ಕುತ್ಕೊಂಡಾಗ ಆತ್ಮ ಪರಮಾತ್ಮ ಇರಬೇಕು ಜೊತೆಯಲ್ಲಿ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಶಕ್ತಿ ಮನಸ್ಸಿಗೆ ಪ್ರವಾಹ ಆದಾಗ ಮನಸ್ಸು ಮೊದಲು ಶುದ್ಧವಾಗ್ತದೆ. ಅದಕ್ಕೆ ಯೋಗಕ್ಕಂತ ಆರಂಭದಲ್ಲಿ ಕುತ್ಕೊಂಡಾಗ ಯೋಗಾನುಭೂತಿ ನಿಮ್ಗೆ ಆಗೋದಿಲ್ಲ. ಪರಮಾತ್ಮನ ಶಕ್ತಿ ಮನಸ್ಸಿನ ಮೇಲೆ ಬಿದ್ದು ಕ್ಲೀನ್ ಆದಾಗ ಅನುಭೂತಿ ಆಗತ್ತೆ. ತವರು ಮನೆಗೆ ಹೋದಾಗ ಒಂದು ವಾರ ಹೋಗ್ಬಿಟ್ಟು ವಾಪಸ್ ಬರೋದ್ರೊಳಗಡೆ 3 ದಿನ ಅದು ಯೋಗ ಹತ್ತೋದೇ ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಅಷ್ಟು ಗಟ್ಟಿಯಾಗಿ ಮೆಚ್ಕೊಂಡು ಬಂದಿರ್ತೀರಿ. ಅದೇ ಬಟ್ಟಿಗೆ ಹೋಗಿದ್ದಿದ್ರೆ ಬೆಳಿಗ್ಗೆ ಆದ ತಕ್ಷಣ ಸಾಯಂಕಾಲ ಕೂತ್ಕೊಂಡ ತಕ್ಷಣದಲ್ಲಿ ಅನುಭವ ಆಗಿಬಿಡ್ತದೆ. ಯಾಕಂದ್ರೆ ಮನಸ್ಸಿಗೆ ಮೆಚ್ಕೊಂಡಿರೋದು ಕಡಿಮೆ ಇರ್ತದೆ, ಬೇಗ ಕ್ಲೀನ್ ಆಗಿಬಿಡ್ತದೆ. ಓಕೆ, ಮನಸ್ಸು ಕ್ಲೀನ್ ಆದ ನಂತರದಲ್ಲೇನೆ ಪರಮಾತ್ಮನ ಶಕ್ತಿ ಮನಸ್ಸಿನ ಮೂಲಕ ಬುದ್ಧಿಗೆ ಹೋಗುತ್ತೆ. ಆವಾಗ ಬುದ್ಧಿ ಇದು ಶಾಂತಿ ಅಂತ ಅನುಭವ ಮಾಡ್ತದೆ. ಆವಾಗ ಬುದ್ಧಿ ಅಲ್ಲೇ ಇರ್ತದೆ. ಒಂದು ವೇಳೆ ಬುದ್ಧಿವರೆಗೆ ತಲುಪಿಲ್ಲ ಅಂದ್ರೆ ಬುದ್ಧಿ ಊರು ಸುತ್ತಲಿಕ್ಕೆ ಶುರು ಮಾಡುತ್ತೆ. ಅದು ಬೇಕು, ಇದು ಬೇಕು, ಕಣ್ಣು ಕಿವಿ ಮೂಗು ಅದರ ಕಡೆ ಹೋಗುತ್ತೆ. ಸರಿ, ಬುದ್ಧಿಯಲ್ಲಿ ಆ ಶಕ್ತಿ ಪ್ರವಾಹ ಆದ ಮೇಲೆ ಅದು ಸಂಪೂರ್ಣವಾಗಿ ಈ ಸುಖದ ಅನುಭವದ ಕಡೆನೇ ಗಮನ ಇದ್ದಾಗ ಆಮೇಲೆ ಅದು ಸಂಸ್ಕಾರಕ್ಕೆ ಹೋಗುತ್ತೆ. ಸಂಸ್ಕಾರದಲ್ಲಿ ಏನಾಗ್ತದೆ, ಭಗವಂತನ ಈ ಹೊಸ ಒಂದು ಅನುಭವ ಹೇಳೋದು ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜನ್ನು ನೀವು ತಲುಪ್ತೀರಾ. ಇದೆಲ್ಲ ಆಗ್ಬೇಕಂದ್ರೆ ಆತ್ಮನ ನೆನಪಿಟ್ಕೊಳ್ಳಿ. ನಿಮ್ಮ ಆ ಯೋಗ ನಿರಂತರವಾಗಿರಬೇಕು. ಮಧ್ಯ ಮಧ್ಯ ಮನಸ್ಸನ್ನು ಆ ಕಡೆ ಈ ಕಡೆ, ಲೌಕಿಕ ಶರೀರ, ಯೋಚನೆ, ಚಿಂತೆ, ಸೇವೆ, ಪುರುಷಾರ್ಥ ಯಾವುದ ಕಡೆಗೆ ಹೋಗಬಾರದು. ಪದೇ ಪದೇ ಪಾತ್ರೆಯನ್ನು ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಕೊಳ್ಬಾರ್ದು. ಅದರಲ್ಲಿ ಆ ಕೆಲಸಕ್ಕೋಸ್ಕರ ಮಾತ್ರ ಇಡಬೇಕು. ನಿಮ್ಮ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ, ಆ ರೀತಿ ನಮ್ಮ ರಾಜಯೋಗ ಇದೆಯಾ. ಒಂದ್ಸಲ ನಾವು ಸೇವೆ ಕುತ್ಕೊಂಡ ಮೇಲೆ ಅದು ಮುಗಿಯೋವರೆಗೂ ಪಾತ್ರೆ ಅಲ್ಲೇ ಇರಬೇಕು. ಟೀ ಮಾಡ್ತಾ ಇದ್ದೀರಿಂದ ಆ ಪಾತ್ರೆಯಲ್ಲಿ ಕಾಫಿ ಪೌಡರ್ ಹಾಕಬಾರ್ದು, ಮೆಣಸಿನ ಪೌಡರ್ ಹಾಕಬಾರ್ದು, ಬೇರೆದಕ್ಕೆ ಉಪಯೋಗ ಮಾಡಬಾರ್ದು. ಸಂಸ್ಕಾರದಲ್ಲಿ ಹೋದ ಮೇಲೆ ಆ ಶಕ್ತಿ ಬಂದ್ಬಿಟ್ಟು ಶರೀರದಲ್ಲಿ ಪ್ರವಾಹ ಆಗಬೇಕು. ಶರೀರದ ಪ್ರತಿಯೊಂದು ಕಣಗಳು ಕೂಡ ಈಶ್ವರ್ಯ ಶಕ್ತಿಯಿಂದ ಚಾರ್ಜ್ ಆಗಬೇಕು. ಅಲ್ಲಿಂದ ಫ್ಲೋ ಆಗೋದು ಗೊತ್ತಾಗಬೇಕು. ಆನಂತರ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ಯಾವುದೇ ವಿಕಾರಗಳಿರಬಾರ್ದು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ನಾನು ಸೇವೆ ಮಾಡಿದ್ಮೇಲೆ ಅವ್ರು ಹೊಗಳಬೇಕು, ನನಗೆ ಗಿಫ್ಟ್ ಕೊಡಬೇಕು, ನನ್ನ ಹೆಸರುವಾಸಿ ಆಗಬೇಕು, ತುಂಬ ಪ್ರಸಿದ್ಧಿ ಆಗಬೇಕು, ಅವ್ರು ನನಗೆ ಹಣ ಕೊಡಬೇಕು ಅಂತ ಲೋಭ ಆಗಲಿ, ಇವು ನನ್ನ ಅತ್ಯಂತ ಅಂತ ಮೋಹ ಆಗಲಿ, ನಾನು ಹೇಳುವಂಥ ಅಹಂಕಾರ ಆಗಲಿ, ನಾನು ಹೇಳಿದಕ್ಕೆ ಅವ್ರು ಸಿಟ್ಟು, ಓಂ ಶಾಂತಿ ಅಂತ ಹೇಳಿಲ್ಲ ಅಂದರೆ ಸಿಟ್ಟಾಗಲಿ, ಅದು ಯಾವುದು ಇರಕೂಡದು. ಇಷ್ಟೆಲ್ಲ ಆದ ಮೇಲೆ ಸ್ಪಷ್ಟವಾಗಿ ಹೇಳಿ, ಇಷ್ಟೆಲ್ಲ ನೀವು ಮಾಡಿದ್ದೆ ಯಾವಾಗ? ಯೋಗದಲ್ಲಿ ಕುಳಿತುಕೊಂಡಾಗ. ಇದೇ ಲೆವೆಲಲ್ಲಿ ಯೋಗ ಮಾಡ್ತಾ ಹೋದ ಮೇಲೆ ಕರ್ಮಕ್ಷೇತ್ರಕ್ಕಂತ ಬರ್ತಿರಲ್ಲ, ಅಡುಗೆ ಮಾಡಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅಡುಗೆ ಅಥವಾ ಇಲ್ಲೇ
ದೇವಸ್ಥಾನಕ್ಕೆ ಹೋಗಿ ಬರ್ತಿರಲ್ಲ, ಇದೇ ಸ್ಥಿತಿ ಕಂಟಿನ್ಯೂ ಇದ್ದು, ಸ್ಪಷ್ಟವಾಗಿ ಕೇಳಿ, ಇದೇ ರೀತಿ ಸ್ಥಿತಿ ಪರಮಾತ್ಮನ ಶಕ್ತಿ. ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರ ಶರೀರದಲ್ಲಿ ಪ್ರವಾಹ ಆಗಿದೆ. ಸರಿ, ಯೋಗದಲ್ಲಿ ಕೂತ್ಕೊಂಡಾಗ ಎಷ್ಟು ಪರ್ಸೆಂಟೇಜ್ ಆಗ್ತಿದ್ದು ಅಷ್ಟು ಪರ್ಸೆಂಟೇಜ್ ಆಗದೆ ಇರ್ಬೋದು. 10-20% ಅದು ಕನೆಕ್ಷನಲ್ಲಿ ಇರಬೇಕು. ಈ ಸಹಿತವಾಗಿ ನೀವು ಯಾವುದೇ ಕರ್ಮವನ್ನು ಮಾಡಿದರೆ ಅದು ಗುಣಮೂರ್ತನೇ. ಭಗವಂತನ ಶಕ್ತಿ ಎಲ್ಲ ಸಾಧನಗಳಿಗೆ ಪ್ರವಾಹ ಆಗ್ತಾ ವಾಯುಮಂಡಲದಲ್ಲೂ ಪ್ರವಾಹ ಆಗ್ತಾ ಇದ್ದಾಗ ನಿಮ್ಮ ಕೆಲಸವನ್ನು ನೀವು ಸುಮ್ಮನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳಿಗೆ ಪರಮಾತ್ಮನ ಗುಣ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಏನು ಕೊಡಬೇಕು, ದಾನದ ರೂಪದಲ್ಲಿ ಕೊಡಬೇಕು, ಅದನ್ನು ಭಗವಂತ ಕೊಡ್ತಾರೆ. ಆ ಸಾಧನೆಯನ್ನು ಇನ್ಮೇಲೆ ಮಾಡಬೇಕು. ಕರ್ಮದ ಸಮಯದಲ್ಲೂ ಕೂಡ ಸಾಧನೆ, ಪುರುಷಾರ್ಥ ನಿರಂತರವಾಗಿ ನಡೀತಾ ಇರಬೇಕು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು ಭಗವಂತನ ಒರಿಜಿನಲ್ ನಿರಾಕಾರ ಶಕ್ತಿ ಕರ್ಮದಲ್ಲೂ ಪ್ರವಾಹ ಆಗ್ತಾ ಇರಬೇಕು. ನೆಲನಾದರೂ ಒರೆಸಿ, ಪಾತ್ರೆನಾದರೂ ತೊಳಿರಿ, ಅಥವಾ ನೀವು ಬಾತ್ರೂಮ್ ಆದರೂ ಕ್ಲೀನ್ ಮಾಡಿ. ಇಲ್ಲ ಅನ್ನೋದು ಬಾತ್ರೂಮಲ್ಲಿ ಇದ್ದಾಗ ನಾವು ಒಬ್ಬರೇ ಇರ್ತೀವಲ್ಲ, ಯಾಕೆ ಮಾಡಬೇಕು? ಯಾರು ಇಲ್ಲದೆ ಹೋಗಲಿ, ನಿಮ್ಮ ಎದುರುಗಡೆ ಇರೋ ಆತ್ಮನಿಗೆ ಮಾತ್ರ ಕೊಡ್ತೇನೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಯಾವುದೇ ಮೂಲೆಯಲ್ಲಿರುವಂಥ ಆತ್ಮಗಳಿಗೂ ಕೂಡ ನನ್ನ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಮೊದಲು ಹಣ ಕೊಡಬೇಕು ಅಂದರೆ ಆ ವ್ಯಕ್ತಿ ಎದುರುಗಡೆ ಇರಬೇಕಿತ್ತು ಆತ್ಮೀಯರು. ಇವತ್ತು ಯಾವುದೇ ಮೂಲೆಯಲ್ಲಿರುವಂಥ ಆತ್ಮಗಳಿಗೆ ನಾವು ಗೂಗಲ್ ಪೇ ಮೂಲಕ ಹಣವನ್ನು ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ರೀತಿ ನಿರಂತರವಾಗಿ ನಿಮಗೆ ಸೇವೆ ಅವಕಾಶ ಸಿಗಲಿ ಸಿಗದೆ ಇಲ್ಲಿ, ನೀವು ಸೇವಾ ಕೇಂದ್ರಕ್ಕೆ ಹೋಗದೆ ಇಲ್ಲಿ, ಅಂಥ ವಾತಾವರಣ ಇಲ್ಲದೆ ಹೋಗಲಿ, ನಿರಂತರವಾಗಿ ಈ ರೀತಿ ಈಶ್ವರೀಯ ಶಕ್ತಿಗಳು ನಿಮ್ಮ ಮೂಲಕ ಏನಾಗಬೇಕು, ಪಾಸ್ ಆಗ್ತಾ ಇರಬೇಕು. ಇಂತಹ ಸಾಧನೆಯನ್ನು ನೀವು ಮಾಡಬೇಕಾಗ್ತದೆ. ಅದು ಎಂದೂ ಕೂಡ ಸ್ಟಾಪ್ ಆಗಬಾರದು. ಅಂದರೆ ಅವ್ರಿಗೆ ತೋರಿಸಲಿಕ್ಕೋಸ್ಕರ ನಾನು ಶಕ್ತಿಯನ್ನು ಕೊಡ್ತಾ ಇದ್ದೀನಿ ಅಂತಲ್ಲ, ನಿಮ್ಮ ಸ್ವಸ್ಥಿತಿಯಲ್ಲಿ ನೀವಿದ್ದಾಗ ಅದು ಅವರಿಗೆ ಗುಣವಾಗಿ ಪರಿವರ್ತನೆ ಆಗ್ತದೆ. ಸರಿ, ಇದು ಆಗಬೇಕು ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಆಗೋರು ನಂಬರ್ 1 ಬರ್ತಾರೆ. ಹಾಗಂತ ನೀವು ಮಾಡಬೇಕಾದ್ರೆ ಎದುರುಗಡೆ ಆತ್ಮ ಇದ್ದಾರೆ, ಅವ್ರಿಗೆ ದೃಷ್ಟಿ ಕೊಡ್ತಾ ಇದ್ದೇನೆ, ಅವರು ಏನು ಆತ್ಮ ಭಕುಟಿಯಲ್ಲಿದ್ದಾರೆ, ಅವ್ರಿಗೆ ಕೊಡ್ತಿದ್ದೀನಿ, ಆ ರೀತಿ ಅಲ್ಲ. ನೀವು ಅವರನ್ನು ನೋಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ನಿಮ್ಮ ಪಾಡಿಗೆ ನೀವಿರಿ. ನೀವು ಮೈ ಮೇಲೆ ಬಂಗಾರ ಹಾಕ್ಕೊಂಡು ಹೋದಾಗ, ಸೀರೆ ಉಟ್ಕೊಂಡು ಹೋದಾಗ ನಾನು ಇಂಥವ್ರು ಅಂತ ಹೇಳಬೇಕಾ, ಇಂಥ ಬಣ್ಣ ಅಂತ ಹೇಳಬೇಕಾ? ಅವ್ರಿಗೆ ಗೊತ್ತಾಗತ್ತೆ ತಾನೆ, ಅವ್ರಿಗೆ ಕಣ್ಣಿದೆ ತಾನೆ, ಅವ್ರಿಗೆ ನೋಡ್ಲಿಕ್ಕೆ ಗೊತ್ತಾಗತ್ತೆ ತಾನೆ. ಇಲ್ಲಿ ಕೆಲವೊಬ್ರು ಕೇಳ್ತಾರೆ, ಕೇಳದೇ ಇರಬಹುದು. ಹಾಗೇನೆ ನಿಮ್ಮಿಂದ ಈ ಶಕ್ತಿಗಳು ಹೊರಗಡೆ ಪ್ರವಾಹ ಆಗ್ತಾ ಇರುವಂಥ ಅನುಭವ ಅವರಿಗಾಗತ್ತೋ ಬಿಡತ್ತೋ, ನಿಮಗಂತೂ ಆಗಬೇಕು. ಆ ಕರ್ಮದಲ್ಲಿ ಆ ಕರ್ಮೇಂದ್ರಿಯಗಳ ಮೇಲೆ ಅದರ ಪ್ರಭಾವ ನಿಮ್ಗೆ ಬರ್ತಾ ಇರೋ ಕಂಟಿನ್ಯೂಸ್ ಒಳಗಡೆಯಿಂದ ಫ್ಲೋ ಆಗ್ತಾ ಇದೆ. ಶಾಂತಿ, ಹಗೂರತೆ, ಸಂಪನ್ನತೆ. ಹೇಗೆ ಮೌಂಟ ಬಂದರೆ ಏನಿ ಕರ್ಮ ಮಾಡಬೇಕಾದ ಹಗುರತೆ ಅನುಭವ ಆಗ್ತದಲ್ಲ, ಅದಕ್ಕಾಗಿ ನಾನು ಬಾಬನ ಜೊತೆ ಜೋಡಣೆ ಆಗಿದ್ದೇನೆ, ಬಾಬನ ಒಳಗಡೆಗಿದ್ದೇನೆ, ಕಂಬೈಂಡ್ ಇದ್ದೇನೆ ಅಂತ ಸಂಕಲ್ಪ, ಅಲ್ಲಿ ಮನಸ್ಸನ್ನು ಕಷ್ಟಪಟ್ಬಿಟ್ಟು ಒಳಗಡೆ ಇಡುವಂಥದ್ದು, ಅಷ್ಟೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆತ್ಮೀಯರೇ. ಶರೀರಕ್ಕೂ ಕೂಡ ನಾವು ಶೃಂಗಾರ ಮಾಡಬೇಕಾದ ಗಮನ ಕೊಡ್ತೀವಿ. ಆಮೇಲೆ ಅದ್ರ ಪಾಡಿಗೆ ಅದು ಬೇರೆಯವರು ಧಾರಣೆ ಮಾಡ್ಕೊಂಡಾಗ ಬೇರೆಯವರು ಗೋಚರವಾಗ್ತಾ ಇರ್ತದೆ. ನೀವೇನು ಹೇಳಬೇಕಾಗಿದ್ದಿಲ್ಲ. ನಾನು ಇಂಥ ಅಂಗಡಿಯಿಂದ ತಂದಿರುವಂಥ ಇಂಥ ಬಟ್ಟೆಯನ್ನು ನಾನು ಧರಿಸಿದ್ದೇನೆ ನೋಡಿ, ಇಷ್ಟು ಡಿಸ್ಕೌಂಟ್ ತೊಗೊಂಡಿದ್ದೇನೆ, ನೀವು ಹೇಳಬೇಕಿದೆಯಾ? ಇಲ್ಲ ತಾನೆ. ಆ ಕಲವರಿಗೆ ಕಾಣತ್ತಲ್ಲ. ಅದಕ್ಕಾಗಿ ನೀವು ಭಗವಂತನನ್ನು ಧರಿಸಿರಬೇಕು. ಮತ್ತು ಏನು ಧರಿಸಿದಿರೋ ಅದು ದಾನದ ರೂಪದಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ ಸೇವೆನೂ ಅಲ್ಲ, ದಾನ. ಹಾಗೆ ಯಾವ್ಯಾವ ರೂಪದಲ್ಲಿ ದಾನ ಮಾಡಬಹುದು? ಮಹಾದಾನಿಯಾಗಿರುವಂಥವ್ರು ಯಾವ ರೂಪದಲ್ಲಿ, ಯಾವ ಸಮಯದಲ್ಲಿ ಹೇಗೆ ದಾನವನ್ನು ಮಾಡಬಹುದು ಅಂತ ಹೇಳ್ತಾರೆ ಬಾಬಾ. ಮೊದಲು ಹೇಳ್ತಾರೆ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನ ಮಾಡಬಹುದು. ಯಾವಾಗ ನೀವು ಯೋಗಕ್ಕೆ ಅಂತ ಕೂತ್ಕೊಳ್ತೀರೋ, ನಿಮಗೆ ಬೇರೆ ಏನು ಕೆಲಸ ಇಲ್ಲಪ್ಪ, ಯೋಗಕ್ಕಾದರೂ ಕೂತ್ಕೊಳ್ಳಿ, ಅಥವಾ ನೀವು ಬಸ್ಸಲ್ಲಿ ಹೋದಾಗ ನಿಮ್ಗೆ ಟೈಮ್ ಇದೆ, ಎಲ್ಲಾದರೂ ಒಂದು 5 ನಿಮಿಷ ಕೂತ್ಕೊಂಡಿದ್ದೀರಿ ಅಂತಂದರೆ, ಕೇವಲ ಮನಸ್ಸಿನ ಮೂಲಕ ಸಂಬಂಧಪಟ್ಟಂಥ ಆತ್ಮಗಳಿಗೆ, ಅವಶ್ಯಕತೆ ಇರುವಂಥ ಆತ್ಮಗಳಿಗೆ ಬಾಬಾರವರು ನಿಮ್ಮ ಮನಸ್ಸಿನ ಮೂಲಕ ಶಕ್ತಿಯನ್ನು ಏನು ಮಾಡ್ತಾ ಹೋಗ್ತಾರೆ, ದಾನ ಮಾಡ್ತಾ ಹೋಗ್ತಾರೆ. ಎರಡನೇದು ವಾಣಿಯ ಮೂಲಕ, ಮನಸ್ಸಿನ ವಾಣಿಯ ಮೂಲಕ ಅವರಿಗೆ ಒಳ್ಳೆಯದಾಗಲಿ, ಇವರಿಗೆ ಒಳ್ಳೆಯದಾಗಲಿ, ಇವರು ಶುಭವಾಗಲಿ, ಗಮನ ಇಲ್ಲಿ ಆತ್ಮಕ್ಕೆ, ಶರೀರಕ್ಕಲ್ಲ. ಅವ್ರಿಗೆ ಜಮೀನಿನ ಕೆಲಸ ಆಗಲಿ, ಅದಾಗಲಿ ಇದಾಗಲಿ ಅಂತ ಬಿಟ್ಟಲ್ಲ. ಯಾರಾದರೂ ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹೇಳಿ, ಅದು ಹೆಚ್ಚಿಗೆ ಅದರಲ್ಲಿ ನಿಮ್ಮನ್ನು ಬ್ಯುಸಿ ಮಾಡ್ಕೊಳ್ಬೇಡಿ. ಆತ್ಮಕ್ಕೆ ಕೊಡೋದಲ್ಲಿ ಹೆಚ್ಚಿನ ನೀವು ಬ್ಯುಸಿ ಆಗಬೇಕು ವಾಣಿಯ ಮೂಲಕ. ಅದು ಮುಖದ ವಾಣಿ ಇರ್ಬೋದು, ಮೊಬೈಲಿನ ವಾಣಿ ಇರಬಹುದು, ಸಂಕಲ್ಪದ ವಾಣಿ ಇರ್ಬೋದು. ಆದಷ್ಟು ಸಂಕಲ್ಪದ ವಾಣಿಯನ್ನು ಉಪಯೋಗ ಮಾಡಿ. ಯಾಕಂದರೆ ಕೆಲವರನ್ನು ಮಾತ್ರ ಬಾಬಾ ಸ್ಥೂಲವಾಗಿ ಜ್ಞಾನವನ್ನು ಹೇಳಲಿಕ್ಕೆ ನಿಮಿತ್ತ ಮಾಡಿರ್ತಾರೆ. ಆ ವಾಣಿಯನ್ನು ಹೇಳಬೇಕಾದರೂ ಕೂಡ ನಿಮ್ಗೆ ಅನಿಸ್ಬೇಕು, ಇದು ನನ್ನ ಮಾತಲ್ಲ, ಇದರಲ್ಲಿ ಭಗವಂತನ ಶಕ್ತಿ ತುಂಬಿದೆ, ಭಗವಂತನ ಜ್ಞಾನ ತುಂಬಿದೆ, ಭಗವಂತನ ಸ್ಪಷ್ಟೀಕರಣ ತುಂಬಿದೆ ಅಂತ ನಿಮಗೆ ಸ್ಪಷ್ಟವಾಗಿ ಅನುಭವ ಆಗಬೇಕು.
ಸಾಧಾರಣವಾಗಿರುವಂತಹ ವಾಣಿ ಅಲ್ಲ. ಮನಸ್ಸಿಗೆ ಬಂದಾಗ ಮಾತಾಡೋದಲ್ಲ, ವ್ಯರ್ಥ ಮಾತುಗಳು ಅಲ್ಲ, ಗೌರವಯುತವಾಗಿ ಈಶ್ವರಿಗೆ ಜ್ಞಾನದ ಉನ್ನತಿಗೋಸ್ಕರ ಮಾಡುವಂತ ಏನಿರಬೇಕು, ಜ್ಞಾನದಾನ ಇರಬೇಕು. ಮೂರನೇದು ಬಾಬಾ ಹೇಳ್ತಾರೆ ಕರ್ಮದ ಮೂಲಕ ಗುಣದಾನ. ಕರ್ಮದ ಮೂಲಕ ಅಂದ್ರೆ ಮೊದಲು ಮನಸ್ಸಿನಲ್ಲಿತ್ತು, ಆಮೇಲೆ ಈಶ್ವರ ಜ್ಞಾನ ಕೇಳಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಜ್ಞಾನದಲ್ಲಿ ಬಂತು. ಅದು ಈಶ್ವರ ಜ್ಞಾನದ ಸಮಯದಲ್ಲಿ ಮಾತ್ರ ಅಲ್ಲ, ಗೃಹಸ್ಥದಲ್ಲಿ ಯಾರ ಮಾತಾಡಬೇಕು ಅದು ಕೂಡ ಶಕ್ತಿ ಪ್ರವಾಹ ಆಗ್ತಾ ಇರಬೇಕಾಗ್ತದೆ. ಇನ್ನು ಮುಂದೆ ಕರ್ಮಕ್ಷೇತ್ರಕ್ಕೆ ಬಂದಾಗ ಏನಾಗತ್ತೆ, ಅದು ಪಾಸ್ ಆಗಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಮನಸ್ಸಿನ ಮೂಲಕ ದಾನ ಮಾಡಿದಾಗ ನೀವು 100% ಬಾಬನ ಜೊತೆ ಕನೆಕ್ಟ್ ಆಗಬಹುದು. ವಾಣಿ ಜೊತೆಗೆ ಬಂದಾಗ ಅದು 100% ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ವಾಣಿ ಕಡೆ ಗಮನ ಕೊಡಬೇಕಾಗಿರುವಂಥ ಕಾರಣದಿಂದ ನೀವು ಮುಂದೆ ಮುಂದೆ ಅನುಭವಗಳಾಗ್ತಾ ಹೋದಾಗ 90%, 95%, 80%, 50%, 30% ಇಷ್ಟು ಬರ್ತಾ ಹೋಗ್ತದೆ. ಯಾಕಂದ್ರೆ ನಿಮ್ಮ ಗಮನ ಶರೀರದ ಇಂದ್ರಿಯಗಳ ಕಡೆಗೆ, ಮಾತಾಡೋದ ಕಡೆಗೆ, ಶಬ್ದದ ಕಡೆಗೆ, ಯೋಚನೆ ಕಡೆಗೆ, ಉದಾಹರಣೆಗಳ ಕಡೆಗೆ, ಅನುಭವದ ಕಡೆ ಕನೆಕ್ಷನ್ ಕೊಡಬೇಕಾದಂಥ ಅವಶ್ಯಕತೆ ಇರುವಂಥ ಕಾರಣದಿಂದ ಆತ್ಮ ಮತ್ತು ಮನಸ್ಸಿನ ಶಕ್ತಿ ಏನಾಗ್ತದೆ, ಸ್ವಲ್ಪ ಡೈವರ್ಟ್ ಆಗತ್ತೆ. ಮತ್ತೆ ಬಾಬಾ ಏನು ಜ್ಞಾನ ಹೇಳ್ತಾರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದಕ್ಕೆ ನಾವು ಗಮನ ಕೊಡಬೇಕಾಗ್ತದೆ. ಯಾವ ಆತ್ಮ ಇದ್ದಾರೆ, ಯಾವ ರೂಪದಲ್ಲಿ ಇರ್ತಾರೆ, ಯಾವ ರೀತಿ ಉದಾಹರಣೆ ಕೊಡಬೇಕು ಅದರ ಕಡೆನೂ ಗಮನ ಕೊಡುವಂಥ ಕಾರಣದಿಂದ ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ. ಇನ್ನು ಕರ್ಮಕ್ಷೇತ್ರಕ್ಕೆ ಬರ್ತೀರಾ ಅಂತ ತಿಳ್ಕೊಳ್ಳಿ. ಕರ್ಮಕ್ಷೇತ್ರಕ್ಕೆ ಬಂದಾಗ ಏನಾಗುತ್ತೆ, ಬೇರೆ ಬೇರೆ ಕರ್ಮೇಂದ್ರಿಯಗಳು, ಮನೆಯಂತೆ, ಅಡಿಗೆಯಂತೆ, ಪಾತ್ರೆಗಳಂತೆ, ವಿಷಯಗಳಂತೆ, ಜ್ಞಾನ ಅಂತೆ, ಇದ್ರ ಕಡೆಗೆ ಎಷ್ಟು ಜನರಿಗೆ ಅಡಿಗೆ ಮಾಡಬೇಕು, ಇದ್ರ ಕಡೆಗೆ ನಿಮ್ಮ ಮೈಂಡ್ ಏನಾಗುತ್ತೆ, ಕನ್ವರ್ಷನ್ ಆಗ್ತದೆ. ಆವಾಗ ನಿಮ್ಗೆ ಏನಾಗುತ್ತೆ, ಭಗವಂತನ ಕಡೆ ಗಮನ ಕೊಡುವಂಥ ಶಕ್ತಿಯ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಬಾಬನ ಮನೇಲಿರಿ, ಆವಾಗ ಆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಬಾಬಾ ಮಾಡ್ತಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ನೋಡ್ರಿ ಬಾಬನ ಮೇಲೆ ಎಷ್ಟು ಕೆಲಸ ಮಾಡಿದ್ರು ನಮ್ಗೆ ಸುಸ್ತೇ ಆಗೋದಿಲ್ಲ. ಯಾಕೆ, ಬಾಬನ ಮೇಲೆ ಅಟೆನ್ಷನ್ ಆಗಿರ್ತದೆ. ಓಂ ಶಾಂತಿ ಅಂತ ಹೇಳ್ತೀವಿ, ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ. ಮನೇಲಿ ಆಗಿದ್ರೆ ಚಲ್ತಾ ಸಿಟ್ಟು ಮಾಡ್ಕೊಳ್ಳೋದು, ಅಲ್ಲಿ ನಾವು ಗಮನದಲ್ಲಿ ಇರ್ತೀವಲ್ಲ, ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಅಟೆನ್ಷನ್ ಅಲ್ಲಿ ಇರಬೇಕಾಗ್ತದೆ. ಅಲ್ಲಿ ಇದ್ದಾಗ ನಾವು ವೈಟ್ ಡ್ರೆಸ್ ಅಲ್ಲಿ ಇರ್ತೇವೆ, ಇಲ್ಲಿ ಬಾಬನ ಮನೆಗೆ, ಇಲ್ಲಿ ಬಂದ ತಕ್ಷಣ ಏನಾಗ್ತದೆ, ಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಕರ್ಮದಲ್ಲೂ ಕೂಡ ದಾನವಾಗಬೇಕು. ಅದು ಮಹಾದಾನ ಅಂತ ಬಾಬಾ ಯಾಕೆ ಹೇಳ್ತಾರೆ ಅಂತಂದ್ರೆ, ಕರ್ಮದಲ್ಲಿ ನಾವು ಬಂದವರಿಗೆ, ಬೀಕೆಗಳು ಬಂದವರಿಗೆ ಚೆನ್ನಾಗಿ ತಿಂಡಿ ಮಾಡ್ಕೊಡ್ಬೇಕು ಅಂತ ದೋಸೆ ಅಂತ ಪುಳಿಯೋಗರೆ ಎಲ್ಲ ಮಾಡಿ ತಿನ್ನಿಸ್ಬಿಡ್ತೀವಿ. ಒಳ್ಳೊಳ್ಳೆ ಗಿಫ್ಟ್ ಕೊಟ್ಬಿಟ್ಟು ಕಳಿಸ್ತೀವಿ. ಕೊಡಿ ಬೇಡ ಅಂತೇಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಆತ್ಮಗಳಿಗೆ ಏನು ಮಾಡಬೇಕು, ಭಗವಂತನ ನಿರಾಕಾರ ಶಕ್ತಿಯನ್ನು ಪ್ರವಾಹ ಮಾಡಬೇಕು. ಈ ಕೆಲಸವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಇದರ ರಿಸಲ್ಟ್ಸ್ ಅಲ್ಲಿ ಏನು ನೋಡಿದ್ರು ಅಂತಂದ್ರೆ, ಬಾಬಾ ಹೆಚ್ಚಿನ ಜನ ಈ ಮೂರರಲ್ಲಿ ವಾಣಿಯ ಸಮಯದಲ್ಲಿ ಬಾಬನ ಜೊತೆ ಕನೆಕ್ಟ್ ಆಗ್ತಾರಂತೆ. ವಾಣಿ ಅಂತ ಈಶ್ವರಿ ಸೇವೆ ಮಾಡಬೇಕಾದ್ರೆ ಯಾರಿಗಾದ್ರು ಕೋರ್ಸ್ ಕೊಡ್ತಾ ಇದ್ದಾರೆ, ಮುರಳಿ ನುಡಿಸ್ತಾ ಇದ್ದಾರೆ, ಅಥವಾ ಚಿತ್ರ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಸ್ವಲ್ಪ ಬಾಬಾ ಅಂತ ಬಾಬನ ಜೊತೆ ಕನೆಕ್ಟ್ ಆಗ್ತಾರಂತೆ ಹೆಚ್ಚಿನ ಜನ. ಅದರಲ್ಲಿ ಎಲ್ಲರೂ ಆಗ್ತಾರಂತಲ್ಲ, ಕೆಲವೊಬ್ಬರಿಗೆ ಅಹಂಭಾವನ ಕೂಡ ಇರಬಹುದು. ಇನ್ನು ಮನಸಾ ಸೇವೆಯಲ್ಲಿ ಯಥಾಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಯೋಗದಲ್ಲಿ ಕೂತ್ಕೊಂಡಾಗ ಸಂಪೂರ್ಣವಾಗಿ ಮನಸ್ಸು ಬಾಬನ ಜೊತೆಗೆ ಇರೋದೇ ಇಲ್ವಂತೆ, ಅಲ್ಲಿ ಇಲ್ಲಿ ತಿರ್ತಾ ಇರ್ತದೆ. ಯಥಾಶಕ್ತಿ ಯೋಗ್ಯತೆ ಅನುಸಾರ. ಅಥವಾ ಯೋಗಕ್ಕಂತ ಕೂತ್ಕೊಂಡಾಗ ಬಾಬರ ಹತ್ರ ಮಾತಾಡೋದು, ಇದು ಮಾತಾಡೋದು, ಅಳೋದು, ಬೇಡೋದು, ಕೇಳೋದು, ಇದಲ್ಲಿ ಇರ್ತಾರೆ ಹೊರತು ದಾನ ಮಾಡೋದಲ್ಲಿ ಇರೋದೇ ಇಲ್ಲ, ಬೇಡೋದಲ್ಲೇ ಇರ್ತಾರೆ. ನಿಮ್ಗೆ ಬೇಡೋದಿದ್ರೆ ನೀವು ದಾನ ಸ್ವೀಕಾರ ಮಾಡೋರಾದ್ರೆ ಹೊತ್ತು ದಾನ ಕೊಡೋರಲ್ಲಿ ಇಲ್ಲಿಗೆ ಬರ್ತೀರಾ ನೀವು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮಿಂದ ಬೇರೆಯವರಿಗೆ ಪಾಸ್ ಆಗಬೇಕು, ನೀವು ಸಾಧನವಾಗಬೇಕು. ಇನ್ನು ಮೂರನೇದಂತೂ ಕರ್ಮಕ್ಷೇತ್ರ ಕಥೆ ಯಾವಾಗ ಬಂದ್ಬಿಡ್ತಾರೋ, ಬೆಳಿಗ್ಗೆ ಅಮೃತ ವೇಳೆ ಆಯ್ತು, ಮುರಳಿ ಕ್ಲಾಸ್ ಆಯ್ತ ತಕ್ಷಣ ಬಾಬನ ಪಾಡಿಗೆ ಬಾಬಾ, ನನ್ನ ಪಾಡಿಗೆ ನಾನು, ದೇಹ ಬಾಣದಲ್ಲಿ, ದೇಹ ಅಪಮಾನದಲ್ಲಿ, ಅತ್ತೆಯಾಗಿ, ಸೊಸೆಯಾಗಿ, ಮಹಿಳೆಯಾಗಿ, ಪುರುಷನಾಗಿ, ಬ್ಯಾಂಕ್ ಎಂಪ್ಲಾಯಿ ಆಗಿ ನಾವೇನು ಮಾಡ್ತೀವಿ, ಅಲ್ಲಿ ಬಾಬನ ಟಕ್ ಅಂತ ಅಲ್ಲೇ ಇಟ್ಬಿಡ್ತೀವಿ. ಆವಾಗ ಭಗವಂತನ ಶಕ್ತಿ ಪ್ರವಾಹ ಆಗೋದು ಸ್ಟಾಪ್ ಆಗಿಬಿಡ್ತದೆ. ಆ ಕಾರಣದಿಂದ ವಿಘ್ನಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ, ಕರ್ಮದಲ್ಲಿ ಸಫಲತೆ ಅನುಭವ ಆಗೋದಿಲ್ಲ, ಈಶ್ವರ ಜೀವನದಲ್ಲಿ ಸುಖದ ಅನುಭೂತಿ ಆಗೋದಿಲ್ಲ, ನಮ್ಮಿಂದ ಸೇವೆ ಆಗ್ತಾ ಇಲ್ಲ, ಹಗುರತೆ ಆಗ್ತಾ ಇಲ್ಲ ಅಂದರೆ ನಾವು ಕಂಪ್ಲೇಂಟನ್ನು ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ದಾನವನ್ನು ಬ್ರಾಹ್ಮಣ ಆತ್ಮರೂ ಇರಲಿ, ಲೌಕಿಕದ ಅಜ್ಞಾನಿ ಆತ್ಮಗಳು ಇರಲಿ, ಅವರಿಗೂ ಕೂಡ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಆ ವಿಧಿಯನ್ನು ಇನ್ಮೇಲೆ ತೀವ್ರ ಮಾಡಿ. ಅಂದರೆ ಇಲ್ಲಿವರೆಗೆ ನಾವು ಜ್ಞಾನದ ಆಧಾರದಿಂದ ಯೋಗದಲ್ಲಿ ಕೂತ್ಕೊಂಡಾಗ ಮಾತ್ರ ಭಗವಂತನ ಶಕ್ತಿಯನ್ನು ಪ್ರವಾಹ ಮಾಡ್ತಿದ್ವಿ, ಆ ಅನುಭೂತಿ ಆಗ್ತಾ ಇತ್ತು. ಅದರಲ್ಲೂ ಕೂಡ ಸೆಂಟರಿಗಂತ ಹೋದರೆ ಮುರಳಿ ಕೇಳುವಂಥ 5 ನಿಮಿಷ ಮೊದಲು ಯೋಗ ಕೂತ್ಕೊಂಡ್ರೆ ಏನೂ ಆಗೋದೇ ಇಲ್ಲ. ಇನ್ನು ಮುರಳಿ ಸ್ಟಾರ್ಟ್ ಆದಮೇಲೆ ಹೋಗ್ಬಿಟ್ಟು ಏನಾಗುತ್ತೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಲ್ಲೇ ಟೈಮ್ ಹಿಡಿದು ಬಿಡ್ತದೆ. ಎಲ್ಲಾದರೂ ಬಟ್ಟಿಗಳಿಗೆ ಹೋದಾಗ ಮಾತ್ರ ಒಂದು ಅರ್ಧ ಗಂಟೆ 1 ಗಂಟೆ ಚೆನ್ನಾಗಿ ಯೋಗ ಮಾಡಿದ್ರೆ ಆ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗತ್ತೆ. ಇನ್ನು ಮೇಲೆ ಪ್ರತಿ ಕರ್ಮ ಮಾಡಬೇಕಾದ್ರೂ ಕೂಡ ಶಕ್ತಿ ಪ್ರವಾಹ ಆಗಿದ್ದ ಅನುಭವ ಆಗಬೇಕು. ಬಾಬಾ ಹೇಳ್ತಾರೆ,
ಈ ದಿವ್ಯ ಗುಣ ಇಲ್ಲದಕ್ಕಿಂತ ಶ್ರೇಷ್ಠ ಪ್ರಭು ಪ್ರಸಾದ. ಯಾಕಂದರೆ ನೀವು ಬ್ರಾಹ್ಮಣರು ತಾನೇ. ಭಕ್ತರು ಏನು ಇಷ್ಟಪಡ್ತಾರೆ? ಪ್ರಸಾದವನ್ನು. ಯಾಕಂದರೆ ಭಕ್ತರು ಗರ್ಭಗುಡಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಬ್ರಾಹ್ಮಣರು ಒಳಗಡೆ ಹೋಗ್ಬಿಟ್ಟು ಪ್ರಸಾದ ತಂದ್ಬಿಟ್ಟು ಅವ್ರಿಗೆ ಕೊಡ್ತೀರಾ. ದಕ್ಷಿಣ ಎಷ್ಟು ಬರ್ತದೆ ಅದನ್ನು ನೀವು ಯೋಚನೆ ಮಾಡಬೇಡಿ. ಪ್ರಸಾದ ಕೊಡೋದ್ರಲ್ಲಿ ನೀವು ಬ್ಯುಸಿಯಾಗಿ. ಹೀಗೆ ಶಿವರಾತ್ರಿ ಟೈಮ್ನಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಇದ್ದಾಗ ಪೂಜಾರಿ ಇದೆಯಲ್ಲ, ಭಂಡಾರದ ಕಡೆಗೆ ನೋಡೋದೇ ಇಲ್ಲ, ಇಲ್ಲಿರ್ತಾನೆ ಪೂಜೆ ಮಾಡೋದಲ್ಲೇ ಬ್ಯುಸಿ ಆಗಿರ್ತಾರೆ. ಹಾಗೆ ನೀವು ಕೊಡೋದಲ್ಲೇ ಬ್ಯುಸಿ ಆಗಬೇಕಾದ್ರೆ ಇದಕ್ಕಾಗಿ ಲಕ್ಷ್ಯ ಏನಿಲ್ಲ ಅಂದರೆ ಫಲಿಸ್ತಾಸೋ ದೇವತಾ. ಬೇರೆ ಎಲ್ಲದಿಂದ ನಿಮ್ಮ ಮನಸ್ಸನ್ನು ತೆಗೆದುಬಿಟ್ಟು ಕೇವಲ ಭಗವಂತನ ಶಕ್ತಿಯನ್ನು ಕೊಡಬೇಕು 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 ಕೊಡಬೇಕು. ಶಿವರಾತ್ರಿ ದಿನ ಬೆಳಿಗ್ಗೆ 4 ಗಂಟೆ ಪೂಜಾರಿ ದೇವಸ್ಥಾನಕ್ಕೆ ಹೋದರೆ ರಾತ್ರಿ 8 ಗಂಟೆವರೆಗೂ ಜನ ಬರ್ತಾ ಇದ್ದಾರೆ. ಪೂಜೆ ಮಾಡೋದು 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 ಅಷ್ಟು ಮಾತ್ರ ಕೆಲಸ, ಬೇರೆ ಗಮನನೇ ಕೊಡೋದಿಲ್ಲ. ಹಾಗೆ ಏನು ಆಗಲಿ ಆಗ್ತಾ ಇಲ್ಲಿ ಒಳಗಡೆಯಿಂದ ಪರಮಾತ್ಮನ ಶಕ್ತಿ ನಿರಂತರವಾಗಿ ಫ್ಲೋ ಆಗ್ತಾ ಇರ್ತದೆ. ನಮಗೆ ಸೆಂಟರ್ಗೆ ಹೋದ್ರೆ ಮಾತ್ರ ಸೇವೆ ಸಿಗತ್ತಾ, ನಮಗೆ ಸಿಗ್ತಾ ಇಲ್ವಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೀವು ಇರುವಂಥ ಸ್ಥಳದಲ್ಲಿ ಪ್ರತಿಯೊಂದು ಆತ್ಮಕ್ಕೆ ಇರುವಂಥ ಸ್ಥಳದಿಂದ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಆತ್ಮಗಳಿಗೂ ಜಡ ವಸ್ತುಗಳಿಗೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಆಗತ್ತೆ, ಮಾಡಬಹುದು. ಮನಸ್ಸಿದ್ದರ ಮಾರ್ಗ, ಅದನ್ನೇ ಇವಾಗ ಅವಶ್ಯಕತೆ ಇದೆ, ಅದನ್ನೇ ಮಾಡಬೇಕಾಗತ್ತೆ ಅಂತ ಬಾಬಾ ಇಲ್ಲಿ ಈ ಮುರಳಿಲಿ ಹೇಳ್ತಾ ಇದ್ದಾರೆ. ಸರಿ, ಇಲ್ಲಿ ಬಾಬಾ ಒಂದು ಮಾತನ್ನು ಹೇಳ್ತಿದ್ದಾರೆ. ಏನು? ಲೌಕಿಕದವರಿಗೆ ಮನಸ ವಾಚ ಕರ್ಮಣ ಎಲ್ಲ ಮಾಡೋಣ, ಬ್ರಾಹ್ಮಣ ಆತ್ಮರಿಗೂ ಕೂಡ ದಾನ ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲ ಬಾಬಾ, ಬ್ರಾಹ್ಮಣ ಆತ್ಮರಿಗೆ ಎಂತ ದಾನ ಮಾಡೋದು? ಅವ್ರೇನು ಬಾಬಾ ನೆನಪು ಮಾಡೋದಿಲ್ವಾ? ಯೋಗ ಮಾಡೋದು ಅವ್ರಿಗೆ ಗೊತ್ತಿರೋದಿಲ್ವಾ? ಅವ್ರ ಭಾಗ್ಯ ಅವ್ರು ಮಾಡ್ಕೊಳ್ಳೋದಿಲ್ವಾ ಅಂತ ಕೇಳ್ತೀರಾ ನೀವು. ಮದುವೆ ಮಕ್ಕಳು ಮಾಡ್ಕೊಳ್ತಾರೆ, ಅದು ಅಷ್ಟು ಲೆವೆಲಿಗೆ ಬಂದಿರೋದಿಲ್ಲ. ಆರಂಭದ ಆತ್ಮಗಳಿರ್ತಾರೆ, ಅವರಲ್ಲಿ ಶಕ್ತಿ ಇರೋದಿಲ್ಲ. ಕೆಲವೊಂದು ಸಲ ನೋಡಿ, ನೀವು ಲೌಕಿಕದಲ್ಲಿ ಬೇರೆ ಯಾರಿಗೋ ಬೇಡೋರಿಗೆ ಬಂದಾಗ ದಾನ ಮಾಡ್ತೀರಾ. ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ ಹಣ ಕೊಡ್ತೀರಲ್ಲ, ಅದನ್ನು ದಾನ ಅಂತ ಹೇಳ್ತೀರಾ? ಅದು ಲೋನ್ ಅಂತ ಹೇಳ್ತೀರಾ? ಇಲ್ಲ ತಾನೇ, ಸಹಯೋಗ ಅದು. ಅದನ್ನು ನೀವು ಅವರಿಗೆ ಏನು ಮಾಡ್ತೀರಾ? ಹಣದ ರೂಪದಲ್ಲಿ ಕೊಡ್ತೀರಾ ಅಷ್ಟೇ, ಅದನ್ನು ವಾಪಸ್ ನಿರೀಕ್ಷೆಯನ್ನು ನೀವು ಮಾಡೋದಿಲ್ಲ. ಹಾಗೆಯೇ ನಿಮ್ಮ ಈಶ್ವರೀಯ ಪರಿವಾರದವರಿಗೆ ಕೊಡುವಂಥದ್ದು ಅದು ದಾನ ಅಲ್ಲ, ಅದು ಸಹಯೋಗ. ಅವ್ರು ನಿಮ್ಗಿಂತ ಸೀನಿಯರ್ ಆತ್ಮ ಇಲ್ಲಿ, ನಿಮ್ಗಿಂತ ಜೂನಿಯರ್ ಇಲ್ಲಿ, ಯಾವುದೇ ರೀತಿ ಸೇವೆ ಮಾಡುವಂಥವರಿಲ್ಲಿ, ನೀವು ಅವರಿಗೆ ದಾನ ಮಾಡಬಹುದು. ಹೇಗೆ ಮಾಡಬೇಕು? ಅದಕ್ಕೆ ಬಾಬಾ 2 ವಿಧಿ. ಒಂದು, ಮನಸ್ಸಿನ ಮೂಲಕ ಶುದ್ಧ ವೃತ್ತಿ ವೈಬ್ರೇಷನ್ ಮೂಲಕ ಶಕ್ತಿಯ ದಾನವನ್ನು ಮಾಡಿ ಅಥವಾ ಸಹಯೋಗ ಕೊಡಿ. ಒಂದೇನು ಹೇಳಿದ್ರು ಬಾಬಾ? ಮನಸ್ಸಿನ ಮೂಲಕ ದಾನವನ್ನು ಮಾಡಿ ಭಗವಂತನ ಶಕ್ತಿ ಆತ್ಮಗಳಿಗೆ ಹೋಗಿ ತಲುಪಬೇಕು. ಸರಿ, ನೀವು ಆತ್ಮಗಳಿಗೆ ಹೋಗಿ ತಲುಪಬೇಕು ಅಂತ ಸಪೋಸ್ ಯಾವುದೋ ಒಂದು ಆತ್ಮನ ಕಡಿಮೆತನ ಗೊತ್ತಾಯಿತು, ನಿಮಗೆ ಬಲಹೀನತೆ ಗೊತ್ತಾಯಿತು, ಅವರಲ್ಲಿ ಏನೋ ಒಂದು ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ, ತೊಂದರೆಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಆವಾಗ ತಿಳ್ಕೊಂಡು ಬಿಟ್ಟೂ ಕೂಡ ನೀವು ಕೊಡಬಹುದು. ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ಆ ಪ್ರೊಸೆಸ್ಸಲ್ಲಿ ಇದ್ದಾಗ ಅವರಿಗೆ ಹೋಗ್ಬಿಟ್ಟು ಅದು ತಲುಪತ್ತೆ. ಈ ರೀತಿ ನೀವು ಅವರಿಗೆ ಏನು ಮಾಡಬೇಕಾಗ್ತದೆ? ದಾನವನ್ನು ಕೊಡಬೇಕಾಗುತ್ತೆ. ಯಾವುದರಿಂದ? ಮನಸ್ಸಿನಿಂದ. 2ನೇದು ಬಾಬಾ ಹೇಳ್ತಾರೆ, ಕರ್ಮದ ಮೂಲಕ ಸ್ವಯಂ ಜೀವನದಲ್ಲಿ ಗುಣಮೂರ್ತಿಗಳಾಗಿ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ ಬೇರೆಯವರಿಗೆ ಸಹಜವಾಗಿ ಗುಣವನ್ನು ಧಾರಣೆ ಅವರು ಮಾಡಲಿಕ್ಕೆ ನಿಮಿತ್ತರಾಗಬೇಕು. ಅಂದರೆ ಅವರಿಗೆ ಸಹಜವಾದ ವಿಧಾನವನ್ನು ತಿಳಿಸ್ಕೊಡ್ಬೇಕು. ಯಾವುದರಿಂದ? ಗುಣದಿಂದ. ಇಲ್ಲಿ ಒಂದು ತಿಳ್ಕೊಳ್ಬೇಕಾಗಿರೋ ಒಂದು ಸೀಕ್ರೆಟ್ ಪಾಯಿಂಟ್ ಇದೆ ಆತ್ಮೀಯರೇ. ಮೇಲ್ಗಡೆ ಬಾಬಾ ಏನು ಹೇಳಿದ್ರು? ಮನಸ ವಾಚ ಕರ್ಮಣ ಅಂತಂದ್ರೆ. ಇಲ್ಲಿ ಬ್ರಾಹ್ಮಣ ಆತ್ಮರ ವಿಷಯದಲ್ಲಿ ವಾಚ ಬಂದಿಲ್ಲ. ಯಾಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಬ್ರಾಹ್ಮಣ ಆತ್ಮರಿಗೆ ಬಾಬಾ ಈ ಮೂಲಲ್ಲಿ ಹೇಳಿದಾರಲ್ಲ, ಹೀಗೆ ಮಾಡಿ, ನೀವು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಾಚಾ ಮೂಲಕ ನಾವು ಅವರಿಗೆ ಜ್ಞಾನವನ್ನು ತಿಳಿಸುವಂತಹ, ಸಮಸ್ಯೆ ಪರಿಹಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಪೋಸ್ ಅವರು ಒಂದು ವೇಳೆ ಫೋನ್ ಮಾಡಿ ನಿಮ್ಮ ಎದುರುಗಡೆ ಬಂದ್ಬಿಟ್ಟು ಕೇಳಿದರೆ ಹೇಳೋದಲ್ಲಿ ಏನೂ ತಪ್ಪಿಲ್ಲ, ಹೇಳ್ಬೋದು. ಆದರೆ ಅವ್ರು ಕೇಳಿದಿದ್ದಾಗ ಅವ್ರು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕು ಅಂತ ಬೇರೆಯವ್ರಿಗೆ ಹೇಳೋದಕ್ಕೂ, ಅಥವಾ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಪುಕ್ಕಟೆ ಸಜೆಷನ್ ನೀವು ಕೊಡಬೇಕಾಗಿದ್ದಿಲ್ಲ. ಅದನ್ನು ಮಾಡೋದನ್ನು ನಿಲ್ಲಿಸಿ ನೀವೇನು ಮಾಡಿ, ಮನಸ್ಸಿನಿಂದ ಶಕ್ತಿಯನ್ನು ಕೊಡಿ. ಮತ್ತು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿದಾಗ ನಿಮ್ಮ ಕರ್ಮವನ್ನು, ನಿಮ್ಮ ಜೀವನವನ್ನು ನೋಡಿಬಿಟ್ಟು ಅವರೇ ಕಲಿತಾರೆ. ನೀವೇನು ಅವ್ರಿಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಅವ್ರಿಗೆ ಕಲಿಸಿದ್ದೇನೆ ಅಂತ ನೀವು ಹೇಳುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ? ಶಕ್ತಿಯನ್ನು ಕೊಡಿ ಮನಸ್ಸಿನ ಮೂಲಕ ಮತ್ತು ಕರ್ಮದ ಮೂಲಕ ಗುಣವನ್ನು ಕೊಡಿ. ಅವ್ರಿಗೆ ಜ್ಞಾನ ಹೇಳೋದನ್ನು ನಿಲ್ಲಿಸಿ. ಯಾಕಂದರೆ ಜ್ಞಾನ ಹೇಳೋಕ್ಕೆ ನಿಮ್ಗಿಂತ ಚೆನ್ನಾಗಿ ಅವ್ರಿಗೆ ಬರ್ತದೆ.
ನಿಮ್ಗಿಂತ ಸೀನಿಯರ್ ಇರ್ತಾರೆ, ನಿಮ್ಗಿಂತ ದೊಡ್ಡವರು ಇರ್ತಾರೆ, ಅವರು ನನಗೆ ಜ್ಞಾನ ಹೇಳೋದು ಇವರು ಅಂತ ಬಿಟ್ಟು ಕೇಳ್ತಾರೆ, ನಾವು ಸೀನಿಯರ್ ಆಗಿದ್ದೀವಿ ಅಂತ ಬಿಟ್ಟು. ಅದಕ್ಕಾಗಿ ಜ್ಞಾನ ಹೇಳಿದವರಿಗೆ ಸಿಟ್ಟು ಬರುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕೆ ಕೇವಲ ಶಕ್ತಿಯನ್ನು ಕೊಡಿ ಮತ್ತು ತಂದೆಯ ಹಾಗೆ ಬ್ರಹ್ಮ ಬಾಬಾವರಾಗಿ ಫಾಲೋ ಫಾದರ್ ಆಗಿ ಸಿಂಪಲ್ ಆಗಿ ಮತ್ತು ಒಂದು ಉದಾಹರಣೆ ಆಗಿ. ಬಾಬಾ ಹೇಳ್ತಾರೆ ಯಾರು ಬೇಕಾದರೂ ಇದನ್ನು ಸಾಧನೆ ಮಾಡಬಹುದು. ಏನು ಲಕ್ಷ್ಯವನ್ನು ಇಟ್ಕೊಂಡಿದ್ದೀರೋ, ಬಾಬಾ ಏನು ಲಕ್ಷ್ಯವನ್ನು ನಿಮ್ಗೆ ಕೊಟ್ಟಿದ್ದಾರೋ ಆ ಲಕ್ಷಣವನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಯಾರು ಸಾಧನೆಯನ್ನು ಮಾಡ್ತಾರೋ ಇದನ್ನು ತಲುಪಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಮಾಡಬೇಕು? ಸೀನಿಯರ್ ಇದ್ದಾರಲ್ಲ ಅವ್ರು ಮಾಡಲಿ ಬಿಡಿ, ಯೋಗೇಶಣ್ಣ ಇದ್ದಾರಲ್ಲ ಅವ್ರಿಗೆ ಮಾಡಲಿ ಬಿಡಿ, ಅವ್ರಿಗೇನು ಕೆಲಸ, ಬರೀ ಇದೇ ಕೆಲಸ, ಅವ್ರು ಮಾಡಲಿ ಬಿಡಿ, ಅವ್ರು ಮಾಡಾದ್ಮೇಲೆ ನಾವು ಮಾಡ್ತೀವಿ. ಸರಿ, ಅವ್ರು ಮಾಡಿದ್ಮೇಲೆ ನೀವು ಮಾಡಿದ್ರೆ ನಂಬರ್ 1 ಯಾರು ಬರ್ತಾರೆ? ನೀವು ತಾನೇ ನಂಬರ್ 1 ಬರಬೇಕು. ಅಂದಮೇಲೆ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ, ಸರಿ ಇದ್ದಾರೋ ಇಲ್ವೋ, ಸೀನಿಯರೋ ಜೂನಿಯರೋ, ಅದು ನಿಮಗೆ ಕೆಲಸ ಬೇಡ. ನಾನು ಏನು ಹೇಳಿದ್ದೇನೋ ಅದನ್ನು ನಾನು ಮಾಡಬೇಕು ಹೇಳುವಂಥ ಒಂದು ಮನೋಸ್ಥಿತಿಯಿಂದ ಮಾಡಬೇಕು, ಅಷ್ಟಲ್ಲಿ ಇರಬಾರ್ದು. ದೃಢ ಸಂಕಲ್ಪದಿಂದ ಕಾರ್ಯದಲ್ಲಿ ನೀವು ತರಬೇಕಾಗ್ತದೆ, ನೀವು ಉದಾಹರಣೆ ಆಗಬೇಕಾಗ್ತದೆ. ಅದಕ್ಕೆ ಇಷ್ಟನ್ನು ಮಾಡಬೇಕು. ಇದಕ್ಕಾಗಿ ಯಾವುದನ್ನು ಮಾಡಬಾರ್ದು? ಹೇಳ್ತಾರೆ ವ್ಯರ್ಥವನ್ನು ನೋಡೋದು, ವ್ಯರ್ಥವನ್ನು ಕೇಳೋದು, ವ್ಯರ್ಥವನ್ನು ಯೋಚನೆ ಮಾಡೋದು, ಇದಕ್ಕೆ ನೀವು ಸಮಯವನ್ನು ಕೊಡಬಾರ್ದು. ಇದರಿಂದ ತಗೊಳ್ತೀರಿ ಅಂತಂದ್ರೆ ಆತ್ಮೇಲೆ ದುಃಖ ತಗೊಳ್ತಿದ್ದೀರಿ ಅಂತ ಅರ್ಥ. ಓಕೆನಾ? ಹಾಗಂದ್ರೆ ಏನು? ಬಾಬಾ ಸುಂದರವಾಗಿ ಹೇಳ್ತಾರೆ, ಊರು ಸುತ್ತಲಿಕ್ಕೆ ಹೋಗ್ಬೇಕು, ಒಳ್ಳೊಳ್ಳೆ ಊಟ ಮಾಡಬೇಕು, ಮದುವೆ ಮನೆಗೆ ಹೋಗಬೇಕು, ಬಟ್ಟೆ ಹಾಕ್ಕೊಳ್ಬೇಕು, ನೆಂಟರ ಜೊತೆ ತಿರುಗಬೇಕು, ಈ ಆಸೆ ಇಚ್ಛೆ ಇದೆ ಅಂತಂದ್ರೆ ರಾವಣನನ್ನ ಮನೆಗೆ ಬರಲಿಕ್ಕೆ ನೀವು ಏನು ಮಾಡ್ತಿದ್ದೀರಿ? ಅವಕಾಶವನ್ನು ಕೊಡ್ತಾ ಇದ್ದೀರಿ ಅಂತ ಅರ್ಥ. ಹಾಗಿದ್ರೆ ಅಣ್ಣವ್ರೆ ನಾವೇನು ಮದುವೆ ಮನೆಗೆ ಹೋಗಲೇಬಾರ್ದ? ಒಂದು ಕಡೆ ಬಾಬಾ ಮದುವೆ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಹಿಂಗೆ ಹೇಳ್ತಾರೆ. ಬಾಬಾ ಎಲ್ಲೂ ಹೋಗಿ ಬೇಡ ಅಂತ ನಾನು ಹೇಳಿಲ್ಲ. ಎಲ್ಲೇ ಹೋದರೂ ಕೂಡ ನಿಮ್ಮ ಒಳಗಡೆಯಿಂದ ಭಗವಂತನ ಶಕ್ತಿ ಹಿಂಗೆ ಹೊರಗಡೆ ಹೋಗ್ಬೇಕೇ ಹೊರತು ಅವರಿಂದ ಒಳ್ಳೆ ರುಚಿ ಅನುಭವ ನಾನು ಮಾಡಬೇಕು, ಅವರಿಂದ ಹೆಸರು ಕೀರ್ತಿ ಬರಬೇಕು, ಹೊಗಳಿಗೆ ಬರಬೇಕು. ಲೌಕಿಕ ಕಾರ್ಯಕ್ಕಾದರೂ ಹೋಗಿ, ಈಶ್ವರಿ ಸೇವೆಗಾದರೂ ಹೋಗಿ, ಹೊರಗಡೆಯಿಂದ ಎಲ್ಲೂ ನಿರೀಕ್ಷೆ ಮಾಡಬಾರ್ದು. ಎಲ್ಲೇ ನಿಮಗೆ ಭಗವಂತ ಕಳಿಸಿದ್ರು ಕೂಡ ಈಶ್ವರಿ ಸೇವೆಗೋಸ್ಕರ ಕಳಿಸಿದ ಅಂತ ತಿಳ್ಕೊಂಡ್ಬಿಟ್ಟು ಒಳಗಡೆಯಿಂದ ನಿರಂತರ ಶಕ್ತಿ ಪ್ರತಿದಿನ ಫ್ಲೋ ಆಗಬೇಕು. ಪ್ರತಿದಿನ ಅದರ ಪರ್ಸಂಟೇಜ್ ಜಾಸ್ತಿ ಆಗಬೇಕು, ಹೆಚ್ಚಿನ ಏರಿಯಾ ವ್ಯಾಪಿಸಬೇಕು, ತುಂಬ ಜನರಿಗೆ ತಲುಪಬೇಕು. ಯಾರಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವ ಪರ್ಸಂಟೇಜಲ್ಲಿ ಹೋಗಬೇಕು ಅದು ನಿಮ್ಮ ಕೆಲಸ ಅಲ್ಲ. ಅದನ್ನು ನಾನು ನಿರ್ಣಯ ಮಾಡ್ತೇನೆ. ನಿಮ್ಮ ಲೆಕ್ಕಾಚಾರ ನನ್ನ ಕೈಲಿದೆ, ನಿಮ್ಮ ಫೈಲ್ ನನ್ನ ಹತ್ರ ಇದೆ. ನೀವು ಕೇವಲ ಸಾಧನವಾಗಿ, ಕೇವಲ ನಿಮ್ಮ ಮೂಲಕ ಭಗವಂತನ ಶಕ್ತಿ ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ಎಚ್ಚರ ಅವಸ್ಥೆಯಲ್ಲಿ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕರ್ಮ ಮಾಡಬೇಕಾದ್ರೂ ಕೂಡ ಇವತ್ತು 10% ಶಕ್ತಿ ಪಾಸ್ ಆಗ್ತದೆ, ನಾಳೆ 12%ಗೆ ಮಾಡಿ, 15%ಗೆ ಮಾಡಿ. ದಿನನಿತ್ಯ ಮಾಡುವಂಥ ಕರ್ಮದ ಹೆಚ್ಚಿನ ಸಮಯ ಬಾಬನ ಜೊತೆ ಕನೆಕ್ಷನಲ್ಲಿ ಇರ್ಲಿಕ್ಕೆ ಆಗತ್ತಾ ಅಂತ ನೋಡಿ, ಬಾಬನ ಹತ್ರ ಮಾತಾಡೋದನ್ನು ಕಡಿಮೆ ಮಾಡಿ ಶಕ್ತಿ ಫ್ಲೋ ಮಾಡೋದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಈ ಬಾಬಾ ಹೇಳ್ತಾರೆ ವಿಧಿವಿಧಾನ ಏನು ಅಂತಂದರೆ ಕರನ್ ಕರಾವನಹಾರ್. ಈಗ ಮಾತಾಡ್ತಾ ಇದ್ದೀವಿ, ಯಾರು ಜ್ಞಾನ ಹೇಳ್ತಾ ಇರೋದು? ಆತ್ಮ. ಅದ್ರ ಮುಖ ಕಾಣ್ತಾ ಇದೆ, ಶಬ್ದ ಬರ್ತಾ ಇದೆ, ಕೈ ಮೂಮೆಂಟ್ಸ್ ಆಗ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ಕರನ್ಹಾರ್ ಶರೀರ ಮಾಡಿಸ್ತಾ ಇರುವಂಥವರು ಆತ್ಮ. ಹಾಗೆ ನಿಮ್ಮಲ್ಲಿ ಈ ಗುಣಮೂರ್ತದ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ದಾನದ ವಿಷಯದಲ್ಲಿ, ಮಹಾದಾನದ ವಿಷಯದಲ್ಲಿ ಇದೆಲ್ಲ ಕರ್ಮ ಮಾಡುವಂಥವನು ಭಗವಂತ. ಅದಕ್ಕಾಗಿ ನೀವು ಭಗವಂತನ ಜೊತೆ ಕಂಬೈಂಡ್ ಆಗಿರಬೇಕು. ಆತ್ಮನ ಪಕ್ಕದಲ್ಲಿ ಪರಮಾತ್ಮನ ಇಟ್ಕೊಳ್ಬೇಕು, ಪರಮಾತ್ಮನ ಕಡೆನೇ ಗಮನ ಇರಬೇಕು. ಭಗವಂತನ ಶಕ್ತಿ ಪ್ರತಿ ಸೆಕೆಂಡ್, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಹೆಚ್ಚಿಗೆ ಆಗ್ತಾ ಇರುವಂಥ ಅನುಭೂತಿ ಹೇಳುವಂಥದ್ದು ಆಗ್ತಾ ಇರಬೇಕಾಗ್ತದೆ. ಆದಷ್ಟು ಮನಸ್ಸನ್ನು ಮನೆಯೊಳಗಡೆನೇ ಇರಿಸಿ, ಶರೀರದ ಮನೆಯಲ್ಲ ಆತ್ಮದ ಮನೆಯಲ್ಲಿ. ಆವಾಗ ಬಾಬಾ ಹೇಳ್ತಾರೆ ಯಾವಾಗ ಈಶ್ವರಿ ಸೇವೆ ಅವಶ್ಯಕತೆ ಇದ್ದಾಗ ಬಾಬಾ ಅಂತ ತಕ್ಷಣದಲ್ಲಿ ಬಾಬಾ ಬಂದ್ಬಿಟ್ಟು ತಲುಪ್ತಾರೋ. ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ ಇದನ್ನೆಲ್ಲ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ದುಃಖದ ಅಲೆಯಿಂದ ದೂರ ಮಾಡಬೇಕು. ದುಃಖದಲ್ಲಿ ಎಲ್ಲಿದೆ ಆತ್ಮೀಯರೇ? ಶರೀರಧಾರಿಗಳ ಕಡೆ, ಪ್ರಪಂಚದ ಕಡೆಗೆ ನೀವು ಗಮನವನ್ನು ಇಟ್ಟಿದ್ದೀರಿ. ಇಲ್ಲಿ ದುಃಖ ಇದೆ. ಸುಖ ಎಲ್ಲಿದೆ? ನಿಮ್ಮ ಹಿಂದುಗಡೆ ಪರಮಾತ್ಮ ಇದ್ದಾನಲ್ಲ, ಪರಮಾತ್ಮನ ಕಡೆ ಇದ್ದರೆ ಅಲ್ಲಿ ಸುಖ ಇದೆ, ಅಲ್ಲಿ ನೆಮ್ಮದಿ ಇದೆ, ಅದು ಖುಷಿ ಇದೆ. ಅದಕ್ಕಾಗಿ ಮನಸ್ಸನ್ನು ಅಲ್ಲೇ ಇಡುವಂಥ ಪ್ರಯತ್ನವನ್ನು ಮಾಡಿ. ಕಾರಲ್ಲಿದ್ದೀರಾ, ಕಾರಲ್ಲಿ ಒಳಗಡೆ ಇದ್ದರೆ ಎ ಸಿ ಆನ್ ಮಾಡಿದ್ರೆ ಚೆನ್ನಾಗಿರ್ತೀರ, ಗ್ಲಾಸ್ ಇಳಿಸಿದ್ರೆ ಬಿಸಿ ಬಂದುಬಿಡ್ತದೆ, ಕಾರಿಂದ ಕೆಳಗಡೆ ಇಳಿದ್ಬಿಟ್ಟು ಬಿಸಿ ಬರ್ತದೆ, ಚಳಿ ಬರ್ತದೆ, ಮಳೆ ಬರ್ಬೋದು, ಧೂಳು ಬರ್ಬೋದು. ಅದಕ್ಕಾಗಿ ಮನಸ್ಸನ್ನು ಹೆಚ್ಚಿನ ಸಮಯ ಪರಮಾತ್ಮನಲ್ಲಿ ಪ್ರೀತಿಯನ್ನು ಇಟ್ಬಿಟ್ಟು ಪರಮಾತ್ಮನ ಪ್ರೀತಿಯಲ್ಲೇ ಮುಳುಗೋಗಿರಬೇಕು. ಪ್ರಪಂಚದ ಬೇರೆ ಎಲ್ಲ ವ್ಯಕ್ತಿ ವಿಷಯಗಳಿಂದ, ವಿಕಾರಗಳಿಂದ
ವಸ್ತುವಿನಿಂದ ಆದಷ್ಟು ನೀವು ಏನೇನಿರಬೇಕು, ದೂರವಾಗಿರಬೇಕು. ಎಷ್ಟು ನೀವು ಇದನ್ನು ನೀವು ಮಾಡ್ತಾ 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 ಹೋಗ್ತೀರೋ ಅಷ್ಟು ಈ ರೀತಿಯ ಸೇವೆಗೆ ನೀವೇನಾಗ್ತೀರಿ, ನಿಮಿತ್ತವಾಗ್ತೀರಿ. ಬಾಬಾ ಏನು ಹೇಳ್ತಾರೆ, ಈ ಆಗಬೇಕು ಅಂತಂದ್ರೆ ಸರ್ವಶಕ್ತಿವಂತ ಭಗವಂತನಿಂದ ನಿಮ್ಮ ಕರ್ಮೇಂದ್ರಿಯಗಳ ಮೂಲಕ ಯಾರಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದರೆ ಆ ಶಕ್ತಿಯ ಅನುಭೂತಿ ಮಾತ್ರ ನಿಮ್ಗೆ ಆಗ್ತಾ ಇರ್ತದೆ. ಯಾವ ಅನುಭೂತಿ? ನಾಲ್ಗೆ ಮೇಲೆ ಯಾವುದೋ ಒಂದು ವಸ್ತುವಿನಿಟ್ಟು ಅದರ ರುಚಿ ಅನುಭೂತಿ ಆಗ್ತಾ ಇರ್ತದಲ್ಲ, ಹಾಗೇನೆ ನೀವು ಈ ರೀತಿ ಸೇವೆಯಲ್ಲಿ ನಿಮಿತ್ತವಾಗಿದ್ದಾಗ ಶಕ್ತಿ ಅನುಭೂತಿ ಆಗ್ತಾ ಇರಬೇಕು. ಸರಿ, ಯೋಗದಲ್ಲಿ ಕೂತ್ಕೊಂಡಾಗ ತುಂಬ ಜಾಸ್ತಿ ಆಗ್ತದೆ. ಈಶ್ವರಿ ಜ್ಞಾನ ಹೇಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಕರ್ಮ ಮಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ನಿರಂತರವಾಗಿ ಆ ಶಕ್ತಿ ಪ್ರವಾಹ ಆಗ್ತಾ ಇರುವಂತಹ ಅನುಭವ ನಿಮಗೆ ಆಗ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಮಾಸ್ಟರ್ ಸರ್ವಶಕ್ತಿವಂತ ಯಾರಿರ್ತಾರೋ ಅವರ ಸಂಕಲ್ಪ ಮತ್ತು ಕರ್ಮ ಎರಡೂ ಸರಿ ಸಮಾನವಾಗಿರ್ತದೆ. ಅದರಿಂದ ಅವರ ನಶೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅವರನ್ನು ನೋಡಿಬಿಟ್ಟು ಬೇರೆಯವರು ಕೂಡ ಏನು ಮಾಡ್ತಾ ಹೋಗ್ತಾರೆ, ಸೇವೆಗೆ ಉಮಂಗ ಉತ್ಸಾಹ ಬರ್ತಾ ಹೋಗ್ತದೆ, ಅವರು ಧಾರಣೆ ಮಾಡ್ತಾ ಹೋಗ್ತಾರೆ. ಇವತ್ತು ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ, ಅಕ್ಕವ್ರೆ ಹೀಗೆ ಮಾಡಿ, ಅಣ್ಣವ್ರು ಹೀಗೆ ಮಾಡಿ, ಹಾಗೆ ಮಾಡಿ ಅಂತ ನಾವು ಜ್ಞಾನ ಹೇಳಲಿಕ್ಕೆ ಹೋಗ್ತೀವಿ. ಜ್ಞಾನ ನೀವು ಹೇಳೋದು ಬೇಡ. ನಿಮ್ಮ ಜೀವನದಲ್ಲಿ ಪ್ರತಿ ಕರ್ಮದಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದ್ರೆ, ಅದು ನಿಮ್ಗೆ ಅನುಭವ ಆಗ್ತಾ ಇದ್ರೆ ಆ ಎಲ್ಲ ಕರ್ಮ ಕೂಡ ಗುಣವಾಗತ್ತೆ. ಅದನ್ನು ಪ್ರವಾಹ ಮಾಡ್ತಾ ಇರೋದು ಬಾಬಾನೇ ಹೊರತು ನೀವಲ್ಲ. ನೀವು ಕೇವಲ ಮೂರ್ತಿಯಷ್ಟೇ. ಮೂರ್ತಿ ಎದುರುಗಡೆಗೆ ಜನ ಬರ್ತಾರೆ ಪ್ರಸಾದ ತಗೊಂಡೋಗ್ಲಿಕ್ಕೆ, ಕೊಡಲಿಕ್ಕೆ. ಅದು ಏನು ಕೊಡ್ತಾ ಇದ್ದಾರೆ ಅಂತ ಭಗವಂತ ನಿರ್ಣಯ ಮಾಡ್ತಾರೆ. ಹಾಗೆ ನಿಮ್ಮ ಎದುರುಗಡೆ ಆತ್ಮಗಳು ಬರ್ಬೋದು, ಯಾರೂ ಇಲ್ಲ ಅಂದ್ರೆ ನೀವು ವಿಮರ್ಶೆ ಮಾಡ್ಬೋದು, ಜ್ಞಾನ ಕೇಳಲಿಕ್ಕೆ ಬರ್ಬೋದು. ಆದರೆ ಅವರು ಬಂದಾಗ ಏನು ಕೊಡ್ತಾರೋ ಅದನ್ನು ಭಗವಂತನಿಗೆ ತಲುಪಿಸಿ, ಭಗವಂತ ಏನು ಕೊಡ್ತಾರೋ ಅದರ ಕಡೆ ಗಮನವನ್ನು ಕೊಡಿ. ಭಗವಂತನಿಂದ ಕೊಡುವುದಕ್ಕೆ ನೀವು ಗಮನವನ್ನು ಕೊಡಿ ಹೊರತು ಸ್ವೀಕಾರ ಮಾಡೋದ ಕಡೆ ಗಮನವನ್ನು ಕೊಡಬೇಡಿ. ಈ ರೀತಿ ನಿರಂತರವಾಗಿ ನೀವೇನು ಮಾಡಬೇಕಾಗ್ತದೆ, ಸೇವೆಯನ್ನು ಮಾಡಿದಾಗ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ನಿಮ್ಮ ಕಂಟ್ರೋಲಲ್ಲಿ ಇರ್ತವೆ. ನಿಮ್ಮ ಮನಸ್ಸು ಬುದ್ಧಿ ನಿಮ್ಮ ಮಾತನ್ನು ಕೇಳ್ತದೆ. ಆವಾಗ ನಿರಂತರವಾಗಿ ನೀವು ಈ ಸೇವೆಯಲ್ಲಿ ಬ್ಯೂಸಿ ಇರಲಿಕ್ಕೆ ಸಾಧ್ಯ ಆಗತ್ತೆ. ಅವಾಗ ಪ್ರಪಂಚದಲ್ಲಿ ಏನೇ ಆದರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಇವತ್ತಿನ ಮಕ್ಕಳು ಸದಾಕಾಲ ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ, ಅವ್ರಿಗೆ ಏನು ಬೇಕಾದರೂ ಆಗಲಿ. ಇನ್ನು ಇಲ್ಲಿ ಕೆಲವರು ಸ್ವಾರ್ಥಿಗಳಿರ್ತಾರೆ, ಅವ್ರ ಮನೇಲಿ ಅವ್ರು ಚೆನ್ನಾಗಿದ್ದು ಸಾಕು, ಬೇರೆ ಪಕ್ಕದ ಮನೇಲಿ ಏನು ಬೇಕಾದ್ರೂ ಆಗಲಿ. ಹಾಗೆ ಬಾಬಾ ಹೇಳ್ತಾರೆ, ನೀವು ಹೀಗೆ ಮಹಾನ ಕಾರ್ಯದಲ್ಲಿ ಸದಾ ಏನಾಗಿರಬೇಕು, ಬ್ಯೂಸಿ ಆಗಿರಬೇಕು. ಈ ರೀತಿ ಮಾಡಿದಾಗ ನಿಧಾನಕ್ಕೆ ನಿಮ್ಮ ಪಾತ್ರದ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ನಿಮಗೆ ಕಂಟ್ರೋಲಿಂಗ್ ಪವರ್ ಸಿಗತ್ತೆ. ಆವಾಗ ನಿಮ್ಮ ಮನಸ್ಸನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇಡಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ಆದಮೇಲೆ ಇನ್ನು ಮೇಲೆ ಹೆಚ್ಚಿನ ಸಮಯ ಭಗವಂತನಿಗೆ ಅವನ ಕರ್ಮವನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು. ಅದಕ್ಕೆ ಕರಾವನ್ನ ಹಾಯಾಗಿ ಮಾಸ್ಟರ್ ಸರ್ವಶಕ್ತಿವಾನ್ ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದರೆ ಏನು? ಮೆಣಸಿನಕಾಯಿ ಬಾಯಲ್ಲಿ ಇಟ್ಟಾಗ ಖಾರದ ಅನುಭವ ಆಗತ್ತೋ ಆಗಲ್ವೋ? ಐಸ್ ಕ್ಯಾಂಡಿ ತಿಂದಾಗ ತಂಪಿನ ಅನುಭವ ಆಗತ್ತೋ ಆಗಲ್ವೋ? ಹಾಗೆ ಭಗವಂತ ನಿಮ್ಮನ್ನು ಉಪಯೋಗ ಮಾಡಿದಾಗ, ನಿಮ್ಮ ಮನಸ್ಸನ್ನು ಉಪಯೋಗ ಮಾಡಿದಾಗ, ನಿಮ್ಮ ಶರೀರವನ್ನು ಉಪಯೋಗ ಮಾಡಿದಾಗಲ ಖಂಡಿತವಾಗಲೂ ಆ ಶಕ್ತಿ ಪ್ರವಾಹ ಆದಾಗ ಆ ಶಕ್ತಿಯ ಅನುಭವ ನಿಮ್ಗೆ ಆಗಬೇಕು. ಪ್ರಶ್ನೆ, ಸರ್ವಶಕ್ತಿವಾನ್ ಅಂತ ಯಾಕೆ ಹೇಳಿದ್ರು ಅಂತಂದರೆ, ಮಕ್ಕಳಿಗೆ ಕೆಲವೊಂದು ವಿಷಯಕ್ಕೋಸ್ಕರ ಮಾತ್ರ ಬಾಬನನ್ನು ಉಪಯೋಗ ಮಾಡಬೇಡಿ. ಯಾವುದೋ ಒಂದು ಆತ್ಮನಿಗೋಸ್ಕರ ಮಾತ್ರ ಗಮನ ಇದ್ದರೆ ಅವರಿಗೆ ಬೇಕಾಗಿರೋದು ಒಂದು ಶಕ್ತಿ ಮಾತ್ರ ಪ್ರವಾಹ ಆಗ್ತಾ ಇರ್ತದೆ. ಹಾಗೆ ಮಾಡಬಾರ್ದು. ಪೂರ್ತಿ ವಿಶ್ವಕ್ಕೆ ಅಂತ ಹೇಳಿದ್ರೆ ಎಲ್ಲ ಶಕ್ತಿಗಳು ಕೂಡ ಎಲ್ಲರಿಗೋಸ್ಕರ ಸದಾಕಾಲ ಪ್ರವಾಹ ಆಗ್ತಾ ಇರಬೇಕು. ಈಗ ನನಗೆ ಶಾಂತಿ ಅನುಭವ ಆಗ್ತಾ ಇದೆ, ಇವಾಗ ಖುಷಿಯ ಅನುಭವ ಆಗ್ತದೆ, ಈಗ ಸಂತೋಷದ ಅನುಭವ ಆಗ್ತದೆ, ಈಗ ಶಕ್ತಿ ಅನುಭವ ಆಗ್ತದೆ ಅಲ್ಲ. ಎಲ್ಲ ಶಕ್ತಿಗಳು ಕೂಡ ಪ್ರವಾಹ ಆಗ್ತಾ ಇರುವಂಥ ಅನುಭವ ಯೋಗದಲ್ಲೂ ಈಶ್ವರಿಯ ವಾಚಾ ಸೇವೆ ಮಾಡಬೇಕಾದ್ರೂ, ಮುಖ್ಯವಾಗಿ ಕರ್ಮ ಮಾಡಬೇಕಾದ್ರೂ ಕೂಡ ಬರಬೇಕಾಗ್ತದೆ. ಓಕೆ, 24/7 ಬರೆದಿದ್ರೂ ಕೂಡ ಈಗ ಆರಂಭವನ್ನು ಮಾಡಿ ದಿನನಿತ್ಯ ಕರ್ಮ ಮಾಡಬೇಕಾದಂಥ ಪ್ರಾಕ್ಟೀಸನ್ನು ಮಾಡಿ, ಪ್ರಾಕ್ಟೀಸನ್ನು ಮಾಡ್ತಾ 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 ಏನಾಗಬೇಕು, ಮುಂದೆ ಸ್ವಲ್ಪ ದಿನಗಳಲ್ಲೇ ಅದು ನಿರಂತರವಾಗಿ ಆಗಬೇಕಾಗ್ತದೆ. ಅವಾಗ ಸಾಧನೆ ಬೇರೆ, ಪುರುಷಾರ್ಥ ಬೇರೆ, ಸೇವೆ ಬೇರೆ, ಚಾನ್ಸ್ ಬೇಕು, ಏನು ಆಗ್ತಾ ಇರೋದಿಲ್ಲ. ಒಳಗಡೆ ಏನಾಗ್ತಾ ಇದೆ, ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಲಕ್ಷ್ಯ ನೀವು ಸ್ಪಷ್ಟವಾಗಿದ್ದೀರಾ. ಬೇರೆ ಯಾರನ್ನು ಕಂಪ್ಯಾರಿಸನ್ ಮಾಡಬೇಡಿ. ನಿಮ್ಗಿಂತ ದೊಡ್ಡವರಿರಲಿ, ನಿಮ್ಗಿಂತ ಚಿಕ್ಕವರು, ಅವ್ರು ಯಾರಿಗೂ ಕಂಪ್ಯಾರಿಸನ್ ಬೇಡ. ನಿಮಗೆ ನೀವೇ ಕಾಂಪಿಟೇಟರ್. ಈ ಸೆಕೆಂಡಿನಕ್ಕಿಂತ ನೆಕ್ಸ್ಟ್ ಸೆಕೆಂಡ್ ಇದು ಚೆನ್ನಾಗಿರಬೇಕು. ಒಳಗಡೆಯಿಂದ ಜಾಸ್ತಿ ಶಕ್ತಿ ಪ್ರವಾಹ ಆದಾಗ ಖಂಡಿತವಾಗಲೂ ಸಂಸ್ಕಾರದಲ್ಲಿ ಪರಿವರ್ತನೆ ಆಗ್ತದೆ, ಲಾಭ ಆಗತ್ತೆ.
ನಿಮ್ಮ ಅಕೌಂಟಲ್ಲಿ ಜಮಾ ಆಗತ್ತೆ, ಖುಷಿ ಆಗತ್ತೆ, ಈಶ್ವರಿ ಜೀವನವನ್ನು ನೀವು ಎಂಜಾಯ್ ಮಾಡ್ತೀರಾ. ಹೀಗೆ ಸದಾಕಾಲ ಮಹಾದಾನವನ್ನು ಮಾಡ್ತಾ ಇರಿ. ಇಲ್ಲಿ ಬಾಬಾ ಹೇಳ್ತಾರೆ, ಈ ಪ್ರಪಂಚಕ್ಕೆ ಯಾವ ಮಕ್ಕಳು ಭಗವಂತನ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾಗ್ತಾರೋ ಅದೇ ಮಹಾದಾನ. ಊಟ ಕೊಡ್ತೇನೆ, ತಿಂಡಿ ಕೊಡ್ತೇನೆ, ಬಟ್ಟೆ ಕೊಡ್ತೇನೆ, ಹಣ ಕೊಡ್ತೇನೆ, ಇದು ಮಹಾದಾನ ಅಲ್ಲ. ಯಾವುದು ಮಹಾದಾನ? ಭಗವಂತನ ಶಕ್ತಿಯನ್ನು ಕೊಡ್ಲಿಕ್ಕೆ ಯಾರು ಇನ್ಸ್ಟ್ರೂಮೆಂಟ್ ಆಗ್ತದೆ, ನಾನು ಕೊಡ್ತೇನೆ ಅಲ್ಲ, ಕೊಡೋದು ಅವನೇ. ನೀವು ಕೇವಲ ಸಾಧನ ಅಷ್ಟೇ. ಈ ಪ್ರೋಸೆಸ್, ಈ ಸಾಧನೆ, ಈ ಸೇವೆ ನಿಮ್ಮ ಜೀವನದಲ್ಲಿ ಅನವರತ ನಿರಂತರ ಏರುಗತಿಯಲ್ಲಿ ಗ್ರಾಫ್ ಮೂಲಕ ಆಗ್ತಾ ಇರಲಿ. ದಯವಿಟ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಮತ್ತು ಬೇರೆ ಯಾರನ್ನು ನೋಡ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡಿದಾಗ ನೀವು ನಂಬರ್ 1 ಬರ್ತೀರಾ. ಸರಿ, ಓಕೆ. ಓಂ ಶಾಂತಿ.